ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಜೀವನದಲ್ಲಿ ಏನೂ ಇಲ್ಲದಾಗ ತಾಳ್ಮೆ ಎನ್ನುವುದು ಮುಖ್ಯ, ಜೀವನದಲ್ಲಿ ಎಲ್ಲವೂ ಸಿಕ್ಕ ಮೇಲೆ ವಿನಯ ಎಂಬುದು ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಬನ್ನಿ ವೀಕ್ಷಕರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳಿಗೆ ಮನುಷ್ಯನಿಗೆ ಒಳ್ಳೆಯ ಸಮಯ ಕೆಟ್ಟ ಸಮಯ ಅನ್ನುವಂಥದ್ದು ಇದೆಯಾ ಗುರುಗಳೇ? ಇಷ್ಟು ವರ್ಷಗಳ ಕಾಲ ನಾವೆಲ್ಲ ತಿಳ್ಕೊಂಬಂದಿರೋದು ಒಳ್ಳೆ ಟೈಮ್ ಇದೆಯಾ ಕೆಟ್ಟ ಟೈಮ್ ಇದೆಯಾ ಅಂತ ತಿಳ್ಕೊಂಡು ಒಳ್ಳೆಯ ಸಮಯ ಬಂದಾಗ ಶುಭ ಸಮಾರಂಭಗಳು ಮಾಡ್ತಕ್ಕಂಥದ್ದು, ಕೆಟ್ಟ ಸಮಯ ಬಂದಾಗ ಒಂದಷ್ಟು ತಿಂಗಳ ಕಾಲ ಮುಂದೂಡ್ತಕ್ಕಂಥದ್ದು ಯಾವುದೇ ಒಂದು ಸಮಾರಂಭಗಳನ್ನ. ಇದಕ್ಕೆ ಆಧಾರ ಇದೆಯಾ ಗುರುಗಳೇ? ಇದು ಇರೋದು ಇದೆಯಾ? ಹೌದಾ? ಹರಿ ಓ ಶ್ರೀ ಗುರುಭ್ಯೋ ನಮಃ. ಒಳ್ಳೆಯದು ಕೆಟ್ಟದ್ದು ಸಮಯ ಅದಕ್ಕೆ ಮುಂದಕ್ಕೆ ಸೇರಿಸ್ಕೊಳ್ಳೋದು, ಒಳ್ಳೆಯದು ಕೆಟ್ಟದ್ದು ಇದು ನಮಗಿರ್ತಕ್ಕಂಥ ಒಂದು ದೊಡ್ಡ ವಾಡಿಕೆ. ಹೌದು. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಇದು ಅಭ್ಯಾಸ. ಈಗಿಂದಲ್ಲ, ಇದು ಹಳೆ ಅಂಟು ರೋಗ ಅಂತ ದಿನ ಬಳಸ್ತಾ ಇದ್ದೀನಿ. ಒಳ್ಳೇದು ಯಾವಾಗ ಕೆಟ್ಟದ್ದು ಯಾವಾಗ, ಒಳ್ಳೆಯ ಸಮಯ ಯಾವಾಗ ಬರುತ್ತೆ, ನನ್ನ ಟೈಮ್ ಕೆಟ್ಟೋಗಿದೆಯಾ, ಇದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಯಾಕೆ ಬರುತ್ತೆ ಪ್ರಶ್ನೆ. ಅದೆಲ್ಲಿಂದನೂ ಬರೋದು ಇಲ್ಲ, ಅದಿಲ್ವೂ ಇಲ್ಲ. ಎಲ್ಲಿಂದನೂ ಬರೋದು ಇಲ್ಲ, ಅದಿಲ್ವೂ ಇಲ್ಲ. ಗುರುಗಳೇ, ಇದ್ರ ಜೊತೆಗೆ ಇನ್ನೊಂದು ಸೇರಿಸ್ಬಿಡ್ತೀನಿ, ಗುರುಬಲ ಇದೆಯಾ ಇಲ್ವಾ ಅಂತ ಕೇಳ್ತಾರಲ್ಲ ಗುರುಗಳೇ, ಇದು ಇದೆಯಾ ಇಲ್ವಾ ಗುರುಗಳೇ? ಅಲ್ಲ, ಒಟ್ಟಿಗೆ ಸೇರಿಸಿ ಹೇಳ್ತೀನಿ. ಹಾ ಗುರುಗಳೇ. ಈ ಗುರುಬಲ ಅಂತಕ್ಕಂಥವ್ರಿಗೆ ನೀನು ಹೇಳಿದ್ದು ತುಂಬ ಅನುಕೂಲ ಆಯಿತು. ಈ ಗುರುಬಲ ಇದು ಒಂದು ರೀತಿ ನಿಜಕ್ಕೂ ಹೇಳ್ತೀನಿ ತುಂಬಾ ಒಂದು ಹಾಸ್ಯಾಸ್ಪದವಾದ ವಿಚಾರ ಆಗುತ್ತೆ. ಹಾಸ್ಯಾಸ್ಪದವಾದಂಥ ಈ ಗುರುಬಲ ಇದೇ ಇಲ್ಲ ಅಂತ ಹೇಳ್ತಕ್ಕಂಥ ವಾಡಿಕೆ ಇದೆಯಲ್ಲ, ಈ ಗ್ರಹಗಳು ಕೂಡ ಈ ಟೈಮ್ ಚೆನ್ನಾಗಿಲ್ಲ, ಈ ಟೈಮ್ ಚೆನ್ನಾಗಿದೆ, ನವೆಂಬರ್ ಸರಿ ಹೋಗುತ್ತೆ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದಿಷ್ಟಕ್ಕೂ ಉತ್ತರ ಒಂದೇ. ಏನು ಅಂದರೆ ಗುರುಬಲ ಇರೋದು ಭೂಮಿಯಲ್ಲಿ. ಭೂಮಿಯಲ್ಲಿ ಗುರುಬಲ ಇರುವ ಗುರುಬಲದ ಪೂರ್ಣವಾಗಿರುವ ಸತ್ಯ ಇರುವುದು ಇದಕ್ಕೆ ಗುರುತ್ವಾಕರ್ಷಣೆ ಅಂತಾರೆ. ಗುರುಬಲಕ್ಕೆ ಗುರುತ್ವಾಕರ್ಷಣೆ. ಇದನ್ನು ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಕೇಳೋರ್ಗೆ ಹೇಳ್ತಾ ಇದ್ದೀನಿ, ಹೇಳೋರ್ಗೆ ಹೇಳೋಕ್ಕಾಗಲ್ಲ. ಗುರುಬಲ ಎಂದರೆ ಗುರುತ್ವಾಕರ್ಷಣೆ. ಈ ಗುರುಬಲ ಇದೇ ಇಲ್ಲ ಅಂತಕ್ಕಂತಹ ಒಂದು ವಿಷಯಕ್ಕೆ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ, ಭೂಮಿಯಲ್ಲಿ ಉತ್ಪತ್ತಿಯಾಗ್ತಕ್ಕಂತಹದ್ದೇ ಗುರುಬಲವೇ ಹೊರತು ಮನುಷ್ಯನ ಮೇಲೆ ಗುರುಬಲ ಒಂದು ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತಕ್ಕಂಥ ವಿಚಾರ ಅದು ಅವರು ಹೇಳಿದವ್ರು ಕೇಳ್ಕೋಬೇಕಷ್ಟೆ. ಅಲ್ಲ ಗುರುಗಳೇ, ಈಗ ಇಷ್ಟು ವರ್ಷಗಳ ಕಾಲನೂ ಈ ಗುರುಬಲ ಅಂತಕ್ಕಂಥದ್ದು ಗುರು ಗ್ರಹದ ಮೇಲೆ ಅವಲಂಬಿತ ಆಗಿದೆ ಅನ್ನುವಂಥದ್ದನ್ನು ನಂಬ್ಕೊಂಡ್ಬಂದಿದ್ದೀವಿ. ಈಗ ನೀವು ಭೂಮಿಯಲ್ಲಿ ಇದೆ, ಇದು ಗುರುತ್ವಾಕರ್ಷಣದಲ್ಲಿ ಇದೆ ಅಂತಂದ್ರೆ ಇದನ್ನು ತಗೊಳ್ಳೋದಾದ್ರೆ ಹೇಗೆ ಗುರುಗಳೇ? ನಾವು ಮೊದಲನೇದಾಗಿ ಅದನ್ನ ಇವಾಗ ತೋರಿಸೋಣ. ಹಾ ಗುರುಗಳೇ. ಗ್ರಹಗಳು ಅಂತಕ್ಕಂಥ ವಿಷಯ ಇದೆಯಲ್ಲ, ನಾವು ಗ್ರಹಗಳ ಮೂಲ ತತ್ವ, ಮೂಲಾಧಾರವನ್ನು, ಮೂಲ ರಹಸ್ಯವನ್ನು ತಿಳಿಯದೇ ಪರದಾಡ್ತಾ ಇರತಕ್ಕಂಥದ್ದೇ ನಮ್ಮೊಂದು ದಡ್ಡತನ ಅಂತ. ಏನು ಗ್ರಹಗಳು ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಅದಿರ್ತಕ್ಕಂಥದ್ದು ಲಿಕ್ವಿಡ್, ದ್ರವ. ಯಾವುದು ಗ್ರಹಗಳು ದ್ರವಗಳೇ. ಅದಕ್ಕೆ ಪೂಜೆ ಹೆಂಗೆ ಮಾಡೋದು? ಹಂಗಾರೆ ಇಲ್ಲಿವರೆಗೆ ಯಾರಿಗೂ ಗೊತ್ತಿಲ್ವಾ? ಅಲ್ಲ, ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಅವ್ರು ಹೇಳಿದ್ರು ನಾವು ನಂಬ್ದೋ. ಗ್ರಹಗಳು ಅಂದರೆ ದ್ರವ. ಅದು ಉದಾಹರಣೆ, ಭೂಮಿ ದ್ರವ, ಹೌದಾ? ಏನು ಹೇಳೋಣ ನಾವು? ಭೂಮಿ ದ್ರವ, ಸೂರ್ಯ ದ್ರವ, ಚಂದ್ರ ದ್ರವ. ಹೆಂಗೆ ಪೂಜೆ ಮಾಡೋದು ಇದಕ್ಕೆ? ಗುರುಗಳೇ, ಈಗ ದ್ರವ ರೂಪದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಅದು ಕ್ಷೀಣಿಸ್ತಾ ಹೋಗುತ್ತಲ್ವಾ ಗುರುಗಳೇ? ಹಾಗಿದ್ರೆ ಒಂದು ವಿಚಾರ, ನಮ್ಗೆ ಅದ್ರ ಸತ್ಯ ಗೊತ್ತಾಗಬೇಕು ಮೊದಲು. ದ್ರವ ಅನ್ನೋದನ್ನ ಹೇಗೆ ಬಳಸ್ಕೋಬೇಕು ಅನ್ನೋದು. ನಾವು ಸುಮ್ಮನೆ ಆರ್ಗ್ಯುಮೆಂಟ್ ಮಾಡ್ತಾ ಹೋಗ್ತೀವಿ. ಅದಕ್ಕೇನು ಮಾಡೋದು? ಇದ್ಯಾಕೆ ಹಿಂಗೆ ಹೇಳ್ತೀರಾ? ಅದೆಲ್ಲ ವಿಷಯ. ನಾವು ಮೊದಲು ಪ್ರಶ್ನೆ ಕೇಳೋರು ಒಂದು ಅರ್ಥ ಮಾಡ್ಕೋಬೇಕು. ಪ್ರಶ್ನೆಗೆ ನಾವು ಪ್ರಶ್ನೆ ಹಾಕೋಬೇಕು, ಈ ಪ್ರಶ್ನೆ ಕರೆಕ್ಟ್ ಕೇಳೋದು ಸರಿನಾ ಅಂತ. ನಮ್ಮಲ್ಲಿ ಏನಾಗಿದೆ, ಈ ದೊಡ್ಡ ಕೆಟ್ಟ ಅಭ್ಯಾಸ ಹೋಗಿದೆ ಇದು. ಅದ್ಯಾಕೆ ಈ ಥರ ಹೇಳ್ತೀರಾ, ಅದ್ಯಾಕೆ ಹಂಗೆ ಹೇಳ್ಬಾರ್ದು, ಈ ಥರ ಹೇಳೇ ನಮ್ಮ ಜೀವನ ಎಲ್ಲ ಹಿಂಗೆ ಹಾಳಾಗ್ತಾ ಇರೋದು. ಯಾಕೆ ಅಂದರೆ ಹೇಳೋದನ್ನು ಕೇಳಿಸ್ಕೊಡಲ್ಲ, ಅರ್ಥನೂ ಮಾಡ್ಕೊಡಲ್ಲ, ಸುಮ್ಮನೆ ಅದನ್ನು ಅಡ್ಡದಾರಿ ಇಡಿಸೋದು. ಇದರಿಂದ ಜನಗಳೇನು ಹೇಳ್ತಾರೆ, ಇಬ್ಬರು ಕಿತ್ತಾಡ್ತಾರೆ, ಎರಡು ಸರಿ ಇಲ್ಲ ಅಂತ. ಕೊನೆಗೆ ಕಾರ್ಯಕ್ರಮ ಎಂಡ್. ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಕ್ವಶನ್ ಮಾರ್ಕ್. ಹಿಂಗೆ ಆಗ ನಮ್ಮ ದೇಶ ಹಾಳಾಗ್ತಾ ಇರೋದು. ಈ ಕೆಟ್ಟ ಅಭ್ಯಾಸ ಹೋಗಬೇಕು ಅಂತಕ್ಕಂಥದ್ದೇ ಈ ಕಾರ್ಯಕ್ರಮದ ಪೂರ್ಣವಾದ ಉದ್ದೇಶ. ಏನು?
ಗ್ರಹಗಳನ್ನು ಗುರುತಿಸ್ತಕ್ಕಂಥದ್ದಾಗಲಿ, ಅದರಿಂದ ಆರಾಧನೆ ಮಾಡಿ ನಾನು ಸರಿಯಾಗಿ ಸರಿ ಮಾಡ್ಕೊಳ್ತೀನಿ ಅಂತಕ್ಕಂಥದ್ದಾಗಲಿ ಮಾಡುವುದು ತಪ್ಪು ಅಂತ ಹೇಳ್ತಿಲ್ಲ, ತಿಳಿದಿರುವುದು ತಪ್ಪು. ಅದಕ್ಕೆ ನಾನು ಹೇಳೋದು, ಎಲ್ಲ ಋತುಗಳು ಮಾಡಿದ್ದೀರಾ, ಲಲಿತ ಸಹಸ್ರನಾಮ ಹೇಳ್ತೀರಾ, ವಿಷ್ಣು ಸಹಸ್ರನಾಮ ಹೇಳ್ತೀರಾ, ಗಣಪತಿ ಮಂತ್ರ ಹೇಳ್ತೀರಾ, ಎಲ್ಲ ಬೀಜ ಮಂತ್ರಗಳನ್ನು ಹೇಳ್ತಾನೆ ಇದ್ದೀರಾ, ಏನಾಗಿದೆ? ಏನು ಸಿಕ್ಕ. ನನ್ನ ಪ್ರಶ್ನೆ ಇದೊಂದೇ, ಯಾರಿಗೆ ಆಗಿರಲಿ, ಮಂತ್ರಗಳನ್ನು ಹೇಳುವುದು ತಪ್ಪಲ್ಲ, ಮಂತ್ರಗಳನ್ನು ಪ್ರೀತಿಸುವುದು ಪೂಜಿಸುವುದು ತಪ್ಪಲ್ಲ, ನಾವು ಮಾಡುತ್ತಿರುವುದು ತಿಳಿಯದೇ ಮಾಡುತ್ತಿರುವುದು ತಪ್ಪು. ಯಾರೋ ಹೇಳಿದ್ರು ಅಪ್ಪ ಅನ್ನು, ಯಾರೋ ಹೇಳಿದ್ರು ಅಮ್ಮ ಅಂದ್ರು ಅಂದರೆ ಇಲ್ಲಿ ವಿಷಯ ಇದು ಪ್ರಶ್ನೆ ಹಾಕಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳು. ನಿಜಕ್ಕೂ ಹೌದು ಗುರುಗಳೇ. ನಾನು ಅಪ್ಪ ಅಂತ ಹೆಂಗೊಪ್ಕೊಳ್ಳಿ ಅಂದರೆ ಏನು ಹೇಳಿ, ನಾವು ಏನು ಹೇಳೋಕ್ಕಾಗತ್ತೆ ಇದಕ್ಕೆ? ಅದು ಕುತ್ರನೇ ಸಿಗಲ್ಲ ಗುರುಗಳೇ. ಹಾಗೆ ನಾವು ಬದುಕ್ತಾ ಇರೋದು. ಹೌದು. ಅದೇ ನಿನ್ನ ಅಮ್ಮ ಅಂತಾನೆ ಯಾಕೆ ಅನ್ಬೇಕು, ಅಪ್ಪ ಅಂತಾನೆ ಯಾಕೆ ಅನ್ಬೇಕು? ಕೋಪ ಬಂದಾಗ ನೀನು ಹೊಟ್ಟೆಲಿ ಹುಟ್ಟಿದೀನಿ ಅಂತ ಗ್ಯಾರಂಟಿ ಏನು ಅನ್ನೋ ಮಟ್ಟಕ್ಕೂ ಹೇಳ್ತಾರೆ ಮಕ್ಕಳು. ಖಂಡಿತ ಗುರುಗಳೇ. ಇದನ್ನು ಕೇಳಿಸ್ಕೋಬೇಕಾಗತ್ತೆ. ಯಾಕೆ ಅಂದರೆ ನಾವು ನಡೆದು ಬಂದ ದಾರಿ ಚೆನ್ನಾಗಿಲ್ಲ, ಅಭ್ಯಾಸಗಳು ಚೆನ್ನಾಗಿಲ್ಲ. ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂತಹ ಒಂದು ವಿಷಯಕ್ಕೆ ಈ ಗುರುಬಲ ಅಂತಕ್ಕಂಥದ್ದು, ಗುರುತ್ವಾಕರ್ಷಣೆ ಅಂತಕ್ಕಂಥ ವಿಚಾರವನ್ನು ಏನು ಹೇಳಿದೆ ಅಂದರೆ, ನಮ್ಮಲ್ಲಿ ಕಾಲಿಂದ ನಾಭಿವರೆಗೂ, ಒಕ್ಕಳವರೆಗೂ, ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಕಾಲಿನಿಂದ ಪಾದದಿಂದ ಹಿಡಿದು ಹೊಕ್ಕಳಿನವರೆಗೂ ನಮಗೆ ಪೂರ್ಣವಾಗಿ ನಡೀತಕ್ಕಂಥದ್ದು ಭೂಮಿಯ ಆಕರ್ಷಣೆಯಿಂದನೇ ಅಲ್ಲಿ ನಮ್ಮ ರಕ್ತ ಚಲನೆ ಆಗೋದಕ್ಕೆ ಕಾರಣವಾಗತ್ತೆ. ಇದು ಅತಿ ಮುಖ್ಯವಾಗಿ ತಿಳ್ಕೋಬೇಕು. ಪ್ರಪಂಚದಲ್ಲಿ ಮನೆಯಲ್ಲಿ ಯಾರ ಮನೇಲಿ ಹೋಗಿ ಕೇಳಿ, ಎಲ್ಲರ ಮನೆಯಲ್ಲೂ ಕಾಲು ನೋವು ಇದೆಯಾ ಇಲ್ವಾ? ಇದೆ ಗುರುಗಳೇ. ಇದೇ ರೀ ಗುರುತ್ವಬಲ, ಗುರುತ್ವಾಕರ್ಷಣೆ ಇದೇನೆ. ಯಾಕೆ ಅಂದರೆ ಕಾಲ್ಗೆ ಆ ಭೂಮಿಯ ಒಂದು ಶಕ್ತಿಯಿಂದ ಅದು ರಿಪೇರಿ ಮಾಡ್ತಕ್ಕಂಥ ಶಕ್ತಿ, ಆಕರ್ಷಣೆಯಿಂದ ಶಕ್ತಿ, ಕಾಲು ನೋವು ಬರಲಿಕ್ಕೆ ಅವಕಾಶಗಳು ಕಮ್ಮಿ ಇರುತ್ತೆ. ಈ ಹೃದಯ ನಮ್ಮ ರಕ್ತವನ್ನು ಪಂಪ್ ಮಾಡ್ತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತು. ಹೌದು. ಇಲ್ಲಿ ವ್ಯತ್ಯಾಸ ಆದಾಗ, ವೈಪರೀತ್ಯ ಆದಾಗ ಚಾರ್ಜಿಂಗ್ ವೇರಿಯೇಷನ್ಸ್ ಬರುತ್ತೆ. ಅದಕ್ಕೆ ಹಾರ್ಟ್ ಪ್ರಾಬ್ಲಮ್ ಅಂತ ಬಂದ ತಕ್ಷಣ ಏನು ಟೆಸ್ಟ್ ಮಾಡ್ತಾರಲ್ಲ ಮಲಗಿಸ್ಬಿಟ್ಟು, ECG ತಿಳ್ಕೋಬೇಕು. ಏನದು ECG? ನಮ್ಮ ದೇಹದಲ್ಲಿ ವಿದ್ಯುತ್ ಶಕ್ತಿಯ ವೈಪರೀತ್ಯವಾಗ್ತಾ ಇದೆಯಾ ಅಂತ ಕಂಡುಹಿಡಿಯೋದೇ ECG. ನಾನು ತಿಳಿದು ಮಟ್ಟಿಗೆ ಹೇಳ್ತಾ ಇದ್ದೀನಿ. ಹೌದಲ್ಲ? ವೈಪರೀತ್ಯ ಆಗೋದೇನು ಅಂದರೆ, ನಮ್ಮ ಭೂಮಿ ಹೇಗೆ, ಭೂಮಿ ನಮ್ಮ ಎರಡೂ ಕಿವಿಯನ್ನು ಆಧಾರವಾಗಿ ನಮ್ಮ ಭೂಮಿ ನಮ್ಮ ನಡ್ಕೊಂಡಿದೆ. ಎರಡು ಕಿವಿಗಳು, ಮನುಷ್ಯನ ಎರಡು ಕಿವಿಯ ಆಧಾರದ ಮೇಲೇ ನಾವು ಭೂಮಿ ಮೇಲೆ ನಡಿಲಿಕ್ಕಾಗೋದು. ಇಲ್ಲ ಅಂದರೆ ಕುಸ್ತೋಗ್ತೀವಿ, ಬಿದ್ದೋಗ್ತೀವಿ. ನಮ್ಮ ಎರಡು ಕಿವಿಗಳು ಸರಿಯಾಗಿ ಕೇಳಿಸ್ಕೋಬೇಕು. ನಮ್ಮ ಎರಡು ಕಿವಿಗಳ ಆಧಾರದ ಮೇಲೆ ಮನುಷ್ಯ ಭೂಮಿಯ ಮೇಲೆ ನಡೆಯಲಿಕ್ಕಾಗೋದು. ಒಳಕಿವಿ ಅಂತ ಹೇಳ್ತೀವಿ. ಇದು ಮೆದುಳಿಗೆ ತುಂಬ ಹತ್ತಿರವಾಗಿರ್ತಕ್ಕಂತಹ ಒಂದು ಸಾಮ್ರಾಜ್ಯ. ಯಾವುದಕ್ಕೆ? ಮೆದುಳಿಗೆ. ತಲೆ ಚಕ್ಕರ್ ಬಂದು ಬಿದ್ದೋದ್ನಂತೆ ಅಂತಾರಲ್ವಾ, ಇದನ್ನು ತಿಳ್ಕೋಬೇಕು. ಇದು ಎಲ್ಲಿಂದ ಎಲ್ಲಿ ಕನೆಕ್ಟಿವಿಟಿ ಆಗುತ್ತೆ ಅಂತ. ಪ್ರತಿಯೊಂದು ನಡೀತಾ ಇರತಕ್ಕಂಥ ವಿಚಾರ, ಹೃದಯವನ್ನು ಬಳಸುವ ವಿಚಾರ, ಮೆದುಳನ್ನು ಬೆಳೆಸುವ ವಿಚಾರ, ನಮ್ಮ ಕಾಲನ್ನು ಬಳಸುವ ವಿಚಾರ, ಪ್ರತಿಯೊಂದು ವಿಚಾರಕ್ಕೂ ಕೂಡ ಇರತಕ್ಕಂತಹ ವಿಚಾರ ಏನಪ್ಪ ಅಂದರೆ, ಇದಕ್ಕೆ ದೇಹವನ್ನು 3 ಭಾಗ ಮಾಡ್ತಾರೆ. ಒಂದು ಬ್ರಹ್ಮ, ಇನ್ನೊಂದು ವಿಷ್ಣು, ಇನ್ನೊಂದು ಮಹೇಶ್ವರ. ಸೃಷ್ಟಿ ಸ್ಥಿತಿ ಲಯಕರ್ತ. ಬ್ರಹ್ಮ ಯಾವುದು? ಕಾಲಿಂದ ಹಿಡಿದು ನಾಭಿವರೆಗೂ ಬ್ರಹ್ಮ. ನಾಭಿಯಿಂದ ಕುತ್ತಿಗೆವರೆಗೂ ಶ್ರೀ ಮಹಾವಿಷ್ಣು. ನಾಭಿಯಿಂದ ಕುತ್ತಿಗೆವರೆಗೂ ಶ್ರೀ ಮಹಾವಿಷ್ಣು, ಅವರೇ ನರಸಿಂಹರು. ಕುತ್ತಿಗೆಯಿಂದ ಮೇಲೆ ಪ್ರಾಣಿಯ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂತಹ ಪರಮೇಶ್ವರನ ಅನುಗ್ರಹ ಅಂದರೆ ರುದ್ರ. ಚಂಡಿ ಚಾಮುಂಡಿ ಹಂಗೆ ಆಡ್ತಕ್ಕಂತಹ ಒಂದು ಉಗ್ರವಾದ ರೀತಿ, ಕೋಪ, ಆವೇಶ, ಬೇಜಾರು ಇವೆಲ್ಲವೂ ನಡೀತಾ ಇರ್ತಕ್ಕಂಥದ್ದೇ ರುದ್ರನ ಸಂಭೂತ. ಈ 3 ಸತ್ಯ ತಿಳ್ಕೊಂಬಿಟ್ರೆ ನಾವು ದೇಶದಲ್ಲಿ ಯಾವುದೋ ಮಟ್ಟಕ್ಕೆ ಹೋಗ್ಬಿಡ್ಬೋದಾಗಿತ್ತು. ಅದಕ್ಕೋಸ್ಕರವಾಗಿ ನರಸಿಂಹಸ್ವಾಮಿಯ ಅವತಾರವನ್ನು, 4ನೇ ಅವತಾರದಲ್ಲಿ ಮನುಷ್ಯ ರೂಪವನ್ನು ತಾಳ್ತಕ್ಕಂಥ ಅಭ್ಯಾಸ ಬಂದಿದ್ದು ನರಸಿಂಹ ಅವತಾರದಲ್ಲಿ, 10 ಅವತಾರಗಳಲ್ಲಿ. ಇದಕ್ಕೇನಾಗತ್ತೆ, ಅರ್ಧ ದೇಹ ಮನುಷ್ಯ, ಇನ್ನರ್ಧ ಪ್ರಾಣಿ. ಇದನ್ನು ತಿಳ್ಕೊಳ್ಳಿ ಅಂತ ನರಸಿಂಹಾವತಾರವನ್ನು ಇರ್ತಕ್ಕಂತಹ ವಿಚಾರ. ಮನುಷ್ಯನಾದವನು ಮಗು ಹುಟ್ಟಿದ ತಕ್ಷಣ ನರಸಿಂಹರ ಅನುಗ್ರಹವನ್ನು ಬೇಕೇ ಬೇಕು. ಯಾರು ಮಾಡಿದ್ದಾರೆ, ಯಾರು ಮಾಡ್ತಾ ಇದ್ದಾರೆ. ಆ ನರಸಿಂಹರ ಅನುಗ್ರಹ ಪಡೀಲಿಲ್ಲ ಅಂದರೆ ಆ ಮಗು ಮುಂದಕ್ಕೆ ಯಾವುದೇ ರೀತಿ ಪರಿವರ್ತನೆ ಆಗೋದೇ ಇಲ್ಲ. ಅದನ್ನು ಸಮಯ ಬಂದಾಗ ಹೇಳೋಣ ನಾವು ಮಾಡ್ತಾ ಇದ್ದೀವ ಅಂತ. ಈಗ ಒಪ್ಕೊಂಡಾಯ್ತಲ್ಲ, ತಲೆ ಏನಾಗಿದೆ, ಪ್ರಾಣಿ ರೂಪದಲ್ಲಿದ್ದೀವಿ ಅಂದ ಮೇಲೆ ನೆಮ್ಮದಿಯಾಗಿ ತಣ್ಣಗಿರು, ನೆಮ್ಮದಿಯಾಗಿರು, ಖುಷಿಯಾಗಿರು, ಆರೋಗ್ಯವಾಗಿರು ಅಂತ ಹೇಳಿದ್ರೆ ಆಶೀರ್ವಾದ ಮಾಡಿದ ತಕ್ಷಣ ಎಲ್ಲ ಚೇಂಜ್ ಆಗ್ಬಿಡುತ್ತಾ?
ತಿಳ್ಕೊಬೇಕಲ್ಲ. ಹೌದು. ದೇಹದಲ್ಲಿ 3 ಭಾಗ ಇದೆ, ಅದನ್ನೇ ರಜೋಗುಣ, ತಮೋಗುಣ, ಸತ್ವಗುಣ ಅಂತ ವಿಚಾರ ಮಾಡಿರೋದು. ಇದನ್ನೆಲ್ಲ ದೇಹದಲ್ಲಿರ್ತಂತ ತಗೊಂಡೋಗಿ ಪಂಚಾಂಗದಲ್ಲಿ ಇಟ್ಕೊಂಡು ನಾವು ಹೇಳ್ತಾ ಇರ್ತಕ್ಕಂಥ ಮಹಾನ್ ಮಹಾನ್ ಗಣಪಂಡಿತರುಗಳು. ಇದಕ್ಕೆ ಮೀರಿ ಉತ್ತರ ಹೇಳೋಕ್ಕಾಗಲ್ಲ. ಪಂಚಾಂಗದಲ್ಲಿ ಒಂದು ಹೆಣ್ಣು ಗಂಡಿಗೆ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ದೇಹದಲ್ಲಿ ಮಾತ್ರ ಇದೆಯೇ ಹೊರತು ವಾತ ಪಿತ್ತ ಕಫ, ರಜೋಗುಣ, ಸತ್ವಗುಣ, ತಮೋಗುಣ ಇವೆಲ್ಲವೂ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು. ಇದನ್ನು ಬಿಟ್ಬಿಟ್ಟು ರೋಗದ ಶರೀರಕ್ಕೆ ತಗೊಂಡೋಗಿ ಮದುವೆ ಮಾಡಿಬಿಟ್ಟು ಪಂಚಾಂಗ ತಗೊಂಡು ಮ್ಯಾಚ್ ಮಾಡ್ಬಿಟ್ಟು ಮದುವೆ ಮಾಡಿಬಿಟ್ರೆ ಏನು ಬದುಕ್ರಿ ನಮ್ಮ ಬದುಕು? ಏನು ಅರ್ಥ ಇದೆ ಈ ಬದುಕಲ್ಲಿ? ಯಾರು ಇದ್ರ ಬಗ್ಗೆ ಮಾಹಿತಿ ಹೇಳ್ತಕ್ಕಂಥ ವಿಚಾರ ಎಲ್ಲಿದೆ ಇಲ್ಲಿ? ಇದನ್ನು ಮೌಢ್ಯ ಅಂತಾರೆ. ಇದಕ್ಕೆ ಸರಿಯಾಗಿ ಹೇಳಬೇಕಂದ್ರೆ ಮೂಲ ಅಂತ ಹೇಳಬೇಕು. ಇದಕ್ಕೆ ಅರ್ಥ ಯಾವುದು? ಮೂಲ ನಂಬಿಕೆ. ನಮ್ಮ ದೇಹವನ್ನು ಅದು ಮೂಲ ನಂಬಿಕೆ. ನಮ್ಮ ಇಷ್ಟ ರೀತಿಯಲ್ಲಿ ನಡ್ಕೊಳ್ಳೋದು ಮಾಡ್ಕೊಳ್ಳೋದು ಇದೆಯಲ್ಲ, ಇದು ಮೌಢ್ಯ ನಂಬಿಕೆ. ಪಾಪ ತುಂಬ ಬುದ್ಧಿವಂತರಿ ಪದ ಬಳಸ್ತಾರೆ. ಅದೆಲ್ಲ ಮೌಢ್ಯ ಅಲ್ಲ, ನಂಬಕ್ಕೆಲ್ಲ ರೀ ನಾವು. ಅದೆಲ್ಲ ಯಾರಿಗೆ ನಂಬ್ತಾರೆ ಅನ್ನೋ ಜನ ತುಂಬ ಜಾಸ್ತಿ ಇದ್ದಾರೆ ನಮ್ಮ ದೇಶದಲ್ಲಿ. ಹಾಗಾಗಿ ಇವತ್ತಾರು ದಯವಿಟ್ಟು ಪ್ರತಿಯೊಂದು ವಿಚಾರನ ಪ್ರತಿದಿನ ನಾನು ಹೇಳ್ತಾ ಇದ್ದೀನಿ. ನಾವು ಹೇಳಿ ಕೇಳಿ ಹಾಳಾಗ್ಬಿಡ್ತಾ ಇದ್ದೀವಿ. ನಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದೇ ನಾವು ನಿಜವಾಗಿ ಮಾಡಬೇಕಾದಂಥ. ಇದು ಜೀವನ ಅಂತಕ್ಕಂಥದ್ದು ತುಂಬ ತೂಕ ಆಗೋಗಿದೆ. ಏನಾಗೋಗಿದೆ? ತುಂಬ ತೂಕ ಆಗಿದೆ. ಜೀವನ ತುಂಬ ತೂಕ ಆಗಿದೆಯಾ ಇಲ್ವಾ? ಯಾವ ಕಡೆ ಇಳಿಸ್ಲಿ ಬಾರನ ನಾನು ಅಂತ ಎಲ್ಲರೂ ಯೋಚನೆ ಮಾಡ್ತವ್ರೆ, ಮಗುವಿಂದ ದೊಡ್ಡವರಾದಿವರೆಗೂ. ಹೌದು. ಈ ತೂಕ ಯಾಕೆ ಆಗ್ತಾ ಇದೆ, ಏನಕ್ಕಾಗತ್ತೆ ಅನ್ನೋ ಸತ್ಯ ತಿಳ್ಕೊಂಡಾಗ ಮಾತ್ರ ನಮಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ಬೇಡಪ್ಪ, ಎರಡೂ ಇಲ್ಲಪ್ಪ ಅಂತ ನಾವೇ ಒಪ್ಕೊಂಡ್ಬಿಡ್ಬೋದು. ಎರಡೂ ಇಲ್ಲ ಅಂತ, ಎರಡೂ ಇಲ್ಲ, ಒಳ್ಳೆಯದು ಇಲ್ಲ ಕೆಟ್ಟದ್ದು ಇಲ್ಲ ಅಂತ ನಾವು. ಹಾಗಿದ್ರೆ ಇರೋದು ಯಾವುದು ಅನ್ನೋದು ಪ್ರಶ್ನೆ. ಯಾವುದು ಇಲ್ವಲ್ಲ ಅಲ್ಲಿ. ಒಂದು ವಿಷಯ, ನಮ್ಮ ದೇಹ ತೂಕವಾಗಿದೆ, ಇದಕ್ಕೆ ಉತ್ತರ ಬೇಕು. ನಮ್ಮ ದೇಹ ತೂಕವಾಗಿದೆ, ದೇಹ ತೂಕ ಆಗಿರೋದಕ್ಕೂ ನಾವು ಟೈಮ್ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೂ ಎಲ್ಲಿ ಸಂಬಂಧ? ಇದಕ್ಕೆ ಉತ್ತರ ಹೇಳಬೇಕು. ದೇಹ ಏನಕ್ಕೆ ತೂಕ ಆಯಿತು ಆಗತ್ತೆ, ನಾವೇನ್ ಮಾಡಬೇಕಾಗತ್ತೆ, ಇದು ತಿಳಿಬೇಕಾಗಿರೋದು. ದೇಹ ನಮ್ಮದು, ರಿಪೇರಿ ನಮ್ಮದು, ಊಟ ನಮ್ಮದು, ಅಭ್ಯಾಸ ನಮ್ಮದು. ಇದು ಇನ್ನೊಬ್ರ ಹತ್ರ ಹೋಗಿ ಕೇಳೋದೇನು, ನನ್ನ ಟೈಮ್ ಹೆಂಗಿದೆ ನೋಡಿ ಅಂತ? ಸರಿನಾ? ಇದು ಈ ಅಭ್ಯಾಸ ಎಷ್ಟು ಮಟ್ಟಕ್ಕೆ ಸರಿ ನಮ್ಮ ದೇಶದಲ್ಲಿ? ಯಾವಾಗ ಇದರಲ್ಲೇ ಪರಿವರ್ತನೆ ಆಗೋದು ಅಂತ ನನ್ನ ಪ್ರಶ್ನೆ ಆಗ್ತಾ ಇದೆ. ಅಲ್ಲ ರೀ, ಪಂಚಾಂಗದಲ್ಲಿ ಶಾಸ್ತ್ರ ಕೇಳೋದಕ್ಕೂ ನಿಮ್ಮ ದೇಹದಲ್ಲಿ ಆಗ್ತಿರ್ತಕ್ಕಂಥ ವೈಪರೀತ್ಯಕ್ಕೂ ಎಲ್ಲಿಗೆ ಸಂಬಂಧ ಇದೆ? ಯಾವುದಾದ್ರು ಪುರಾವೆ ಕೊಳ್ಳಿ ನೋಡೋಣ, ಸಾಧ್ಯನೇ ಇಲ್ಲ. ಪ್ರಕೃತಿಯಲ್ಲಿರ್ತಕ್ಕಂಥ ರಹಸ್ಯಗಳನ್ನು, ಪ್ರಕೃತಿಯನ್ನು ಹೊಂದಾಣಿಕೆ ಮಾಡ್ತಕ್ಕಂಥ ಸತ್ಯವನ್ನು ನಾವು ತಿಳ್ಕೊಳ್ಳದೆ ಅದನ್ನು ಹೋಗ್ಬಿಟ್ಟು ನಮ್ಮ ಟೈಮ್ ಚೆನ್ನಾಗಿದೆಯಾ, ಟೈಮ್ ಚೆನ್ನಾಗಿಲ್ವಾ, ಟೈಮ್ ಯಾವಾಗ ಒಳ್ಳೆಯದಾಗತ್ತೆ ಅಂತ ಕೇಳ್ತಕ್ಕಂಥ ದಡ್ಡತನದ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ ಅಂದರೆ ಎಷ್ಟು ಮಟ್ಟಕ್ಕೆ ಸರಿ ಇದು? ಇದನ್ನು ನೀವೇ ಪ್ರಶ್ನೆ ಹಾಕ್ಕೋಬೇಕು. ಅದಕ್ಕೆ ಉತ್ತರ ಇವತ್ತು ಹೇಳೋಣ. ಹಾಗಿದ್ದ ಮೇಲೆ ನಾವು ತಿಳ್ಕೊಂಡ್ರೆ ತಪ್ಪು ಅನ್ನೋದು ಆದರೆ ನಿಮ್ಮ ಪ್ರಕಾರ ಸರಿ ಯಾವುದು ಇದು ತಾನೇ? ಅದನ್ನು ಹೇಳೋಣ. ಇಲ್ಲಿ ಸರಿ ತಪ್ಪು ಅಂತಕ್ಕಂಥ ವಿಚಾರನೇ ಇಲ್ಲ ಅಂತ ಹೇಳಿದ ಮೇಲೆ ನಾನು ಹೇಳೋದು ಕೂಡ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಿರೋದಲ್ಲ, ನಿಮ್ಮ ಪಾಲನೆಯನ್ನು ನೀವು ಪ್ರಯತ್ನವನ್ನು ಮಾಡಿ. ನಾನು ಹೇಳೋದು ನೀವು ಕೇಳೋದು ಕೂಡ ಇಲ್ಲೂ ಅದೇ ಬರುತ್ತೆ. ಬೇರೆಯವರು ಅದನ್ನೇ ಮಾಡ್ತಿರೋದು, ನಾನು ಅದನ್ನೇ ಮಾಡ್ತಿರೋದು ಅಂತ ಅಂದ್ಕೊಳ್ಳೋದಲ್ಲ. ನಾನು ಹೇಳ್ತಿರೋದು ಪ್ರಯೋಗ. ನೀವು ನಿಮ್ಮ ಜೀವನ, ನಿಮ್ಮ ದೇಹ, ನಿಮ್ಮ ದಾಂಪತ್ಯ, ನಿಮ್ಮ ಮನೆಯ ಮೇಲೆ ಪ್ರಯೋಗ ಮಾಡಿ ಅಂದ್ರೇನು? ಏನೇನೋ ಮಾಡೋಕ್ಕೆ ಹೋಗಬಾರ್ದು. ಮೊದಲು ನಾವು ಏನನ್ನು ತಿಳ್ಕೋಬೇಕು, ತಿಳ್ಕೊಂಡು ಯಾವ ರೀತಿಯಲ್ಲಿ ಅದರಿಂದ ನಾವು ಉಪಯೋಗವನ್ನು ಪಡ್ಕೋಬೇಕು, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ನಾವು ಯಾವ ಕಾರಣಕ್ಕೂ ಕೇಳುವ ಅಭ್ಯಾಸ ಕೆಟ್ಟ ಅಪರಾಧವಾಗಿರ್ತಕ್ಕಂಥ ಅಂಟುಜಾಡ್ಯವಾದ ವಿಚಾರ. ನನಗೆ ಹುಷಾರು ತಪ್ಪಿತು, ನೀವು ಆಮೇಲೆ ಶಾಪ್ಗೆ ಹೋಗಿ ನನಗೆ ಹುಷಾರು ತಪ್ಪಿತು ದಯವಿಟ್ಟು ತಿಳ್ಕೊಳ್ಳಿ, ಇದು ತುಂಬ ದೊಡ್ಡ ಕಷ್ಟ ಆಗ್ತದೆ. ಹುಷಾರು ತಪ್ಪು ನಾವ್ಹೆಂಗಪ್ಪ ತಿಳ್ಕೊಳ್ಳೋದು? ಹೇಗೆ? ಅದಕ್ಕೆ ಓದಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀವಲ್ಲ ನಾವು. ಏನು ಮಾಡೋಣ? ಇದಕ್ಕೆ ನಮ್ಮ ಹತ್ರ ಉತ್ತರ ಕೊಡೋಕ್ಕಾಗಲ್ಲ. ನಾವು ಓದಿದ್ದೀವ, ನಾವು ಡಾಕ್ಟ್ರಾ ಅಂತ ಅಂದ್ಕೊಂಡವ್ರು ನಾವು ಉತ್ತರ ಕೊಡೋಕ್ಕಾಗಲ್ಲ. ಆದರೂ ಕೂಡ ಒಂದಂತೂ ಸತ್ಯ, ನಾವು ಇನ್ನೊಬ್ಬರಿಂದನೇ ಬದುಕಬೇಕು ಅಂತ ಇದಕ್ಕೆ ಏನು ಹೇಳ್ತೀವಿ? ಗುಲಾಮಗಿರಿ ಅಂತಾರೆ. ಏನು? ಗುಲಾಮಗಿರಿಯ ಜೀವನ. ಪ್ರತಿಯೊಂದಕ್ಕೂ ಕೈ ಕಟ್ಕೊಂಡು ಕೇಳೋದು, ಇದ್ಯಾಕೆ ಹಿಂಗಾಯಿತು, ಇದ್ಯಾಕೆ ಹಿಂಗಾಗಿದೆ, ನನ್ನ ಮಗ ಯಾಕೆ ಹಿಂಗೆ, ನನ್ನ ಹೆಂಡತಿ ಯಾಕೆ ಹಿಂಗೆ. ಇದನ್ನು ಗುಲಾಮಗಿರಿಯ ಜೀವನ ಅಂತಾರೆ. ಎಷ್ಟು ಅಸಹ್ಯ ಆಗುತ್ತಲ್ಲ. ಇದು ಬೇಕಾ ಈ ಬದುಕು ಅಂತ? ಈ ಗುಲಾಮಗಿರಿಯ ಜೀವನ ಬೇಕಾ? ನಾವು ಮಾಡೋಣ, ಮಕ್ಕಳನ್ನೂ ತೊಗೊಂಡು ಆಲೇನೇ ನಿಲ್ಲಿಸ್ತೀವಲ್ಲ. ನೀನು ಇದನ್ನು ಮಾಡು, ನೀನು ಇದು ಆಗು, ನೀನು ಹಿಂಗಿರು. ಏನು ಅರ್ಥ ಇದೆ ಇದರಲ್ಲಿ?
ಅಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದನ್ನು ತಿಳ್ಕೊಳ್ಳುವಂಥ ಆ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ತೀರಾ ಗುರುಗಳೇ? ಕೊಟ್ಟಿಲ್ಲ ಅಂದ್ರೆ ಸೋಮಾರಿ ಅಂತ. ವೆರಿ ಸಿಂಪಲ್. ಕಷ್ಟ ಬಂತು, ಓಕೆ, ಕಷ್ಟ ಬಂತು, ಸೋಮಾರಿ. ನನ್ನ ಕೈಲಾಗಲ್ಲ, ಸೋಮಾರಿ. ನನಗೆ ಗೊತ್ತಿಲ್ಲ, ಸೋಮಾರಿ. ಕ್ಲಾಸ್ 1 ಸೋಮಾರಿಗಳಿವರು. ಇವರು ತೂಕ ಹಾಕಕ್ಕೆ ಎಲ್ಲೂ ತಗಡಿ ತರಕ್ಕೆ ಆಗಲ್ಲ, ಯಾಕೆಂದ್ರೆ ತೂಕ ಜಾಸ್ತಿ. ಮನುಷ್ಯ ಹಗುರವಾಗಿರಬೇಕು. ಹೇಗಿರಬೇಕು? ಹಗುರವಾಗಿರ್ಬೇಕು. ಬನ್ರಿ ಸ್ವಾಮಿ ಹೇಳ್ಕೊಡ್ತೀನಿ. ಮನಸ್ಸನ್ನ ಹಗುರವಾಗಿಟ್ಕೊಳ್ಳೋದು ಹೇಗೆ, ದೇಹವನ್ನು ಹಗುರವಾಗಿಟ್ಕೊಳ್ಳೋದು ಹೇಗೆ, ಜೀವನವನ್ನು ಹಗುರವಾಗಿಟ್ಕೊಳ್ಳೋದು ಹೇಗೆ, ಈ ತಿಳ್ಕೊಳ್ಳಿ. ಈ 3 ಬಿಟ್ಟು ಇನ್ನೇನೂ ಇಲ್ಲ. ಅದಕ್ಕೆ ದೇಹದ ಭಾಷೆ ಅಂತಾರೆ. ಏನು ದೇಹದ ಭಾಷೆ? ಯಾವ್ದು ಗೊತ್ತಾ ದೇಹದ ಭಾಷೆ? ಅಪ್ರಾಣೆ ಗೊತ್ತಿಲ್ಲ, ಮಾತಾಡ್ತಾ ಇಲ್ವ ನಾವು? ಅದೇ ಭಾಷೆ ಅನ್ಕೊಂಡಿರೋದು ನಾವು. ಅಕಾರ, ಉಕಾರ, ಮಕಾರ, ಓಂಕಾರ, ಇದೇ ದೇಹದ ಭಾಷೆ. ಇದನ್ನು ಯಾರು 100 ಸಲ ದಿನಕ್ಕೆ ರೀ ಸಾಕು ಹೋಗ್ಬಿಟ್ರೆ 100 ಸಲ ಇದನ್ನು ವೈರಾಗ್ಯ ಅಂತ ಕೂಡ ಆ ಅಕ್ಷರದ ಪಕ್ಕದಲ್ಲಿ ಸೇರಿಸ್ಕೋಬೇಕು. ನನಗೆ ಯಾವುದು ಬೇಡ, ಓಂಕಾರದ ಮುಂದೆ ನನ್ನ ಜೀವನ ಏನು ಅನ್ನೋದು ತಿಳ್ಕೊಡ್ರಿ. ಒಳ್ಳೆಯದು ಬೇಡ, ಕೆಟ್ಟದ್ದು ಬೇಡ, ಆಟೋಮೆಟಿಕ್ ರೈಸ್ ಆಗುತ್ತೆ. ದೇಹದ ಭಾಷೆ ಯಾವುದು? ಓಂಕಾರ. ಈ ಓಂಕಾರವನ್ನು ನಮ್ಮ ದೇಹಕ್ಕೆ ಒಬ್ಬರಾರು ಮನೆಯಲ್ಲಿ ಅಪ್ಪ ಆಗಲಿ ಅಮ್ಮ ಆಗಲಿ ಮಕ್ಕಳಾಗಲಿ ಮಾಡ್ತಾ ಇದ್ದಾರ? ಇಲ್ಲ ಸ್ವಾಮಿ, ಮಂಗಳವಾರ ದುರ್ಗಿ ಪೂಜೆ, ಭಾನುವಾರ ಗಣಪತಿ ಪೂಜೆ, ಸೋಮವಾರ ಶಿವನ ಪೂಜೆ, ಅದಕ್ಕೊಂದು ಅಷ್ಟೋತ್ರ ಇದಕ್ಕೊಂದು ಅಷ್ಟೋತ್ರ ಹೇಳಿ 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 ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾರು ಮಂತ್ರ ಜಾಸ್ತಿ ಹೇಳ್ತಾರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ. ಮಂತ್ರ ಹೇಳೋರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ. ಯಾಕೆಂದ್ರೆ ಏರ್ ಒಳಗಡೆ ಹೋಗುತ್ತಲ್ಲ. ಜಾಸ್ತಿ ಮಾತಾಡೋರಿಗೆ, ಜಾಸ್ತಿ ಮಂತ್ರ ಹೇಳೋರಿಗೆ 100% ಗ್ಯಾಸ್ಟ್ರಿಕ್ ಇರುತ್ತೆ. ನೀನು ಎಷ್ಟು ಬಾಯನ್ನು ಬಳಸ್ತೀವಿ. ಈಗ ನಾವು 1 ಅವರ್ ಕುತ್ಕೊಂಡು ಕಾರ್ಯಕ್ರಮ ಮಾಡಿದ್ರೆ 3 ಅವರ್ ಮೌನವಾಗಿರಬೇಕು. 1 ಅವರ್ಗೆ 1 ಅವರ್ ನಾನು ಕಾರ್ಯಕ್ರಮದಲ್ಲಿ ಕೂತು ಮಾತಾಡಿದ್ರೆ 3 ಅವರ್ ನಾನು ಮೌನವಾಗಿದ್ರೆ ಅದಕ್ಕೆ ಮೆಡಿಷನ್ನು. ಇಲ್ಲ ರಾತ್ರಿ ಮಲಕ್ಕೊಂಡ್ರೆ ಈ ಕಡೆಯಿಂದ ಉತ್ತರಕ್ಕೆ, ಆ ಕಡೆಯಿಂದ ದಕ್ಷಿಣಕ್ಕೆ, ಆಮೇಲೆ ಊರ್ಧ್ವ ಮುಖಕ್ಕೆ, ಆಮೇಲೆ ಉಲ್ಟಾ ಮುಖಕ್ಕೆ. ಯಾಕೆ ಹಿಂಗೆ ಹೇಳ್ತೀನಿ ಅಂದರೆ ಬರೀ ಪಲ್ಟಿ ಹೊಡಿತಾ ಇರೋದೆ ಮಲ್ಕೊಂಡು, ನಿದ್ದೆ ಬರಲ್ಲ. ಇದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ದೊಡ್ಡ ಕೆಟ್ಟ ವಿಷ. ಈ ವಿಷ ತುಂಬಿಕೊಂಡು ನೀವು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂದರೆ ಏನು ಮಾಡೋದು? ಈಗ ಅರ್ಥ ಆಯ್ತಾ? ನಮ್ಮ ದೇಹದಲ್ಲಿ ವಿಷವನ್ನು ತುಂಬಿಕೊಳ್ಳುತ್ತಿರುವ ನಾವು ಏನು, ಊಟ ತಿನ್ನುವಾಗ ವಿಷ, ಊಟ ತಿನ್ನುವಾಗಲೂ ವಿಷ, ಊಟದಲ್ಲೂ ವಿಷ. ಊಟ ತಿನ್ನೋದೊಂದು ವಿಷ, ಊಟದ ಜೊತೆಲಿ ಒಂದು ವಿಷ. ಹೆಂಗ್ರಿ ಬದುಕ್ತೀರಾ ನೀವು? ಹೇಳ್ತೀನಿ ನಾನು. ಎಷ್ಟು ಜನಕ್ಕೆ ಊಟ ಮಾಡುವಾಗ ನೀರು ಕುಡಿತಕ್ಕಂಥ ವಿಚಾರಕ್ಕೆ ಹೋದ್ರೆ ಎಷ್ಟು ಜನಕ್ಕೆ ಗೊತ್ತು? ಊಟಕ್ಕೆ ಮುಂಚೆ ನೀರು ಕುಡಿರಿ ಅಂತ ಇದೊಂದು ಕೆಟ್ಟ ರೋಗ ಶುರು ಆಗ್ಬಿಟ್ಟದೆ. ಯಾಕೆಂದ್ರೆ ಪರ್ಸನಾಲಿಟಿ ಬೊಜ್ಜು ಬರಲ್ಲ, ಊಟ ಕಮ್ಮಿ ತಿನ್ನಿ ಅಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಊಟ ಮಾಡೋದು. ಹೌದಾ? ಇದು ತಮೋಗುಣ ಉತ್ಪತ್ತಿ ಆಗತ್ತೆ. ಸೋಮಾರಿ ಹಂಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರೋದು. ಊಟಕ್ಕೆ ಮುಂಚೆ ನೀರು ಕುಡಿಯೋರು ಏನು ಮಾಡ್ತಾರೆ? ಯೋಚನೆ ಮಾಡ್ಕೊಂಡೇ ಮುಣದಿರುತ್ತೆ ಹೊರತು ಏನು ಮಾಡೋಕ್ಕಾಗಲ್ಲ. ಇನ್ನು ಮಧ್ಯ ಊಟದ ಮಧ್ಯೆ ನೀರು ಕುಡಿತಾ ಇರೋದು, ಗಂಟ್ಲು ಸಿಕ್ಕಾಕೊಳ್ಳುತ್ತೆ, ಖಾರ ಜಾಸ್ತಿ ಆಯಿತು, ಇದು ಹಿಂಗಾಯಿತು ಅದು ಹಂಗಾಯಿತು ಅಂತ ನೀರು ಕುಡ್ಕೊಳ್ಳೋದು. ಇವರು ರಾಕ್ಷಸರು, ರಜೋಗುಣ. 24 ಅವರ್ಸ್ ಆನ್ ಡ್ಯೂಟಿ, ಓಡಾಡ್ತಾರೆ, ಅಲ್ಲೂ ಹೋಯ್ತಾರೆ ಇಲ್ಲೂ ಹೋಯ್ತಾರೆ. ಈಗ ಈ ಕಡೆ ಒಂದು ಫೋನು, ಈ ಕೈಯಲ್ಲಿ ಒಂದು ಫೋನು, ಜೇಬಲ್ಲಿ ಒಂದು ಫೋನು, ಮಾತಾಡಿದೆ. ಸಾಯಂಕಾಲ ಆದರೆ ಏನು ಕೇಳೋಲ್ಲ, ಅರ್ಧ ರಾತ್ರಿ ಕೂತ್ಕೊಂಡು ಟಿ ವಿ ನೋಡ್ತಿರ್ತಾರೆ, ನಿದ್ದೆ ಮಾಡೋಕ್ಕಾಗಲ್ಲ. ಇವರು ರಜೋಗುಣದವರು, ಯಾರ ಮಾತು ಕೇಳಲ್ಲ, ಅವರು ಚೆನ್ನಾಗಿ ನಡ್ಕೊಳ್ಳಲ್ಲ. ಇನ್ನು ಸತ್ವಗುಣದವ್ರು ಯಾರು? ನಮ್ಮ ಜನ ಅಲ್ಲಿಗೆ ರೆಡಿನೇ ಆಗಿಲ್ಲ. ಸತ್ವಗುಣದವರು ಯಾರು ಅಂದರೆ ಮೌನವನ್ನು ವಹಿಸುವರೇ ಸತ್ವಗುಣದವರು. ಜಾಸ್ತಿ ಮಾತಾಡಲ್ಲ, ಎಷ್ಟು ಮಾತಾಡೋದು ಸರಿಯಪ್ಪ, ತೊಂದರೆ ಇಲ್ಲಪ್ಪ, ಒಳ್ಳೇದಾಗಲಪ್ಪ, ಇಷ್ಟೇ. ಹಾಗಂತ ಮಾತಾಡೋದೇ ತಪ್ಪು ಅಂತ ಹೇಳ್ತಾ ಇಲ್ಲ. ಯಾವುದಕ್ಕೆ ಮಾತನ್ನು ಬಳಸಬೇಕು, ಯಾವ ಪದಗಳನ್ನು ಮಾತಲ್ಲಿ ಬಳಸಬೇಕು, ಯಾವ ರೀತಿಯಲ್ಲಿ ನಾವು ಮಾತನಾಡಬೇಕು, ಇದು ತಿಳ್ಕೋಬೇಕು. ಅದೆಲ್ಲ ಬರೋದು ಯಾವುದರಿಂದ? ಮನಸ್ಸಲ್ಲಿ ನಮ್ಮ ಮಾತು ಸ್ಥಾಪನೆ ಆಗಿರಬೇಕು. ಎಲ್ಲಿ? ಮನಸ್ಸಲ್ಲಿ ನಮ್ಮ ಮಾತುಗಳು ಮನಸ್ಸಲ್ಲಿ ಸ್ಥಾಪನೆ ಆದಾಗ ಮಧ್ಯರಾತ್ರಿ ಟಕ್ ಅಂದ್ರೂ ಟಕ್ ಅಂತ ಹೋಗ್ತಾ ಇರುತ್ತೆ, ರೆಕಾರ್ಡಿಂಗ್ ಹೋದಂಗೆ. ಏನು ಸ್ಟಾಪೇ ಇಲ್ಲ. ಏನು ಇಷ್ಟು ಸ್ಪೀಡಾಗಿ ಮಾತಾಡ್ತಾರಲ್ಲ ಅಂದರೆ ಇದೇ ರೀ ಜೀವನದ ರಹಸ್ಯ. ನಮಗೆ ಮನಸ್ಸಲ್ಲಿ ಮಾತನ್ನು ಸ್ಥಾಪನೆ ಮಾಡಬೇಕು ಅಂತ ಗೊತ್ತೇ ಇಲ್ಲವಲ್ಲ, ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಬೆಳಗ್ಗೆ ಒಂದು ಮಾತು, ಮಧ್ಯಾಹ್ನಕ್ಕೊಂದು ಮಾತು. ಇದೇನು ಮಾತೇ ಲಿಮಿಟ್ ಇಲ್ಲ ಅಂದರೆ ಎಲ್ಲೇ ಆಗುತ್ತಲ್ಲಿ? ಸ್ಥಾಪನೆ ಮಾಡೇ ಇಲ್ವಲ್ಲ. ಮಾತನ್ನು ಮನಸ್ಸಲ್ಲಾರು ಸ್ಥಾಪನೆ ಮಾಡಿ, ಮನಸ್ಸನ್ನು ಮಾತಲ್ಲಾರು ಸ್ಥಾಪನೆ ಮಾಡಿ. ಯಾವ್ದೋ ಒಂದು ಆಗ್ಬೇಕಲ್ಲ. ಇದು ಯಾವ ಸ್ಕೂಲ್ ಹೇಳ್ಕೊಡ್ತಾರೆ? ಸರಿ ಅಲ್ಲ, ಯಾವ ಸ್ಕೂಲ್ ಹೇಳ್ಕೊಡ್ತಾರೆ ಇದನ್ನ? ಸಾಧ್ಯನೇ ಇಲ್ಲ ಗುರುಗಳೇ. ಇದನ್ನ ಮಾಡ್ಬೇಕನ್ನೋದೇ ಗೊತ್ತಿಲ್ವಲ್ಲ ಗುರುಗಳೇ. ಇಷ್ಟೆಲ್ಲದಕ್ಕೂ ರಹಸ್ಯವಾಗಿರ್ತಕ್ಕಂತಹ ವಿಚಾರ ಯಾವುದಪ್ಪ ಅಂದರೆ, ಇಷ್ಟೊತ್ತು ಮಾತಾಡಿದಕ್ಕೆ ರಹಸ್ಯಕ್ಕೆ ವಿಚಾರವಾಗಿರ್ತಕ್ಕಂಥ ವಿಚಾರಕ್ಕೆ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಒಳ್ಳೆಯ ಅಭ್ಯಾಸ ಯಾವುದು, ಕೆಟ್ಟ ಅಭ್ಯಾಸ ಯಾವುದು,
ಇದಕ್ಕೆ ತಗೋಬೇಕು ಮೊದಲು ನಾವು. ಮನುಷ್ಯನಿಗೆ ಒಳ್ಳೆ ಟೈಮ್ ಯಾವುದು, ಕೆಟ್ಟ ಟೈಮ್ ಯಾವುದು ಅಲ್ಲ. ಒಳ್ಳೆಯ ಅಭ್ಯಾಸ ಯಾವುದು, ಕೆಟ್ಟ ಅಭ್ಯಾಸ ಯಾವುದು ಏನಾದ್ರು ಹೇಳೋಕ್ಕಾಗತ್ತಾ? ಮನುಷ್ಯನ ಮಗುನೂ ಆಗ್ಬೋದು, ದೊಡ್ಡವರು ಆಗ್ಬೋದು. ಕೆಟ್ಟ ಅಭ್ಯಾಸ ಯಾವುದು, ಒಳ್ಳೆ ಅಭ್ಯಾಸ ಯಾವುದು ಏನಾದ್ರು ಹೇಳೋಕ್ಕಾಗತ್ತಾ? ಕಷ್ಟ ಅಂತನಾ? ಕೆಟ್ಟ ಅಭ್ಯಾಸ ಅಂತ ಹೇಳಿದ್ರೆ ಕೋಪ ಅಂತ ಹೇಳ್ಬೋದು ಗುರುಗಳೇ. ಓಕೆ, ಇರ್ಲಿ, ಅದಾವೇನು ಮಾತಾಡೋಣ. ಒಳ್ಳೆಯ ಅಭ್ಯಾಸ ಯಾವುದು ಅಂದ್ರೆ ಬೇಗ ಮಲಗಿ ಬೇಗ ಏಳುವುದು ಜೀವನದಲ್ಲಿ ಒಳ್ಳೆಯ ಅಭ್ಯಾಸ. ಬೇಗ ಮಲಗಿ ಬೇಗ ಏಳುವುದು. ನೋಡಿ ಸ್ವಾಮಿ, ನಿಮ್ಮ ಹಿಸ್ಟ್ರಿ, ನಿಮ್ಮ ವಂಶ, ನಿಮ್ ಎಷ್ಟು ತಲೆಮಾರಿಂದ ಹುಟ್ಟು ಬಂದಿದ್ದೀರೋ, ಏನೇನು ಮಾಡಿದ್ದೀರೋ ಎಲ್ಲವೂ ಕೂಡ ನಿವಾರಣೆ ಆಗತ್ತೆ. ಯಾವ ರೀತಿಯಿಂದ? ಬೇಗ ಮಲಗುವುದು, ಬೇಗ ಏಳುವುದು. ಎಲ್ರಿ ಇಲ್ಲಿ ಗಂಧದ ಕಡ್ಡಿ ಹಚ್ಚಿದ್ರ, ತೆಂಗಿನಕಾಯಿ ಹೊಡೆದ್ರ, ಬಾಳೆಹಣ್ಣು ತಗೊಂಡ್ರ, ದೇವಸ್ಥಾನಕ್ಕೆ ಹೋದ್ರ, ಜಪ ಮಾಡಿದ್ರ, ವ್ರತ ಮಾಡಿದ್ರ, ಅರ್ಥ ಮಾಡ್ಕೊಳ್ಳಿ, ಭಗವಂತ ಇಷ್ಟೆಲ್ಲ ಹತ್ತಿರವಾದ ರಸ್ತೆ ಕೊಟ್ಟಿದ್ರು ಇನ್ನೊಂದು ಕ್ಯಾಟಗರಿ ಯಾವುದು? ಕೆಟ್ಟ ಸಮಯ ಅಂತ ಕೇಳ್ತಾರಲ್ಲ, ಕೆಟ್ಟ ಅಭ್ಯಾಸ ಅಂತ ಹೇಳ್ತಾರಲ್ಲ. ತಡವಾಗಿ ಮಲಗಿ ತಡವಾಗಿ ಏಳುವುದು. ಇವ್ರು ಎಲ್ಲೂ ವ್ಯಾಲ್ಯೂ ಇಲ್ಲ. ಇವರಿಗೆ ತಕಡಿ ತೂಕ ಹಾಕೋಕ್ಕೂ ಆಗಲ್ಲ, ಟೇಪ್ ಹಿಡಿದು ಇಂಚಲು ಲೆಕ್ಕನೂ ಹಾಕೋಕ್ಕಾಗಲ್ಲ, ದೇವ್ರ ಹತ್ರ ಕಳ್ಸೋಕ್ಕೂ ಆಗಲ್ಲ. ಇವರು ಎಲ್ಲಿಗೂ ಲಾಯಕ್ಕಲ್ಲ. ಈಗ ಸಿಕ್ತಲ್ಲ, ಈ ಸೋಮಾರಿತನ ಇಟ್ಕೊಂಡು ಯಾಕೆ ಸ್ವಾಮಿ ಎಲ್ರಿಗೂ ಆಸೆ ಬೇಗ ಮಲಕೋಬೇಕು, ಬೇಗ ಏಳಬೇಕು ಅಂತ ಆಗಲ್ವೇ? ಇದೇ ದೇಹದ ತೂಕ. ಏನದೇ? ದೇಹದ ತೂಕ. ದೇಹದ ತೂಕ. ಯಾಕೆ ದೇಹದ ತೂಕ ಆಯ್ತು ಅಂತ ಒಂದು ಸಣ್ಣ ಜಲಕ್ ನೋಡ್ಬಿಡೋಣ. ದೇಹ ಯಾಕೆ ತೂಕ ಆಗತ್ತೆ ಅನ್ನೋದು ಒಂದು ಜಲಕ್ ನೋಡ್ಬಿಟ್ರೆ ಅರ್ಥ ಮಾಡ್ಕೊಂಡ್ರೆ ಜನಕ್ಕೆ ಅರ್ಥ ಆಗತ್ತೆ ಅನ್ಕೋತೀನಿ. ಇಲ್ಲಿ ಒಂದು ವಿಚಾರವನ್ನ ತಿಳ್ಕೋಬೇಕು. ಭೂಮಿ ಸುತ್ತ ಅಂದ್ರೆ ವೃತ್ತಾಕಾರವಾಗಿದೆಯಾ, ಚಪ್ಪಟೆ ಆಗಿದೆಯಾ, ಅದಿನ್ನೂ ನಾವಿನ್ನೂ ಕನ್ಫ್ಯೂಷನ್ಲೇ ಇದ್ದೀವಿ, ಇನ್ನೂ ಪಕ್ಕ ಮಾಡಿಲ್ಲ. ಇದನ್ನ ದಯವಿಟ್ಟು ತಿಳ್ಕೊಂಡ್ಬಿಟ್ರೆ ಬಾರಿ ಚಂದ. ಇದು ಭೂಮಿ ವೃತ್ತಾಕಾರದಲ್ಲಿದೆ. ಇಲ್ಲಿ ಆ ವೃತ್ತಾಕಾರ ಇರತಕ್ಕಂಥ ಗಡಿಯಾರ ಇರೋದು ಪೂರ್ವ ದಿಕ್ಕು. ಗಡಿಯಾರ ಇರೋದು ಪೂರ್ವ ದಿಕ್ಕು. ಉತ್ತರ ದಿಕ್ಕಲ್ಲಿ ಗಂಡ ಹೆಂಡತಿ ಅಂದ್ರೆ ಲವ್ವರ್ಸ್ ಕುಂತ್ಕೊಂಡು ಕೈ ಮಿಲಾಯಿಸುವಷ್ಟು ಖುಷಿಯಾಗಿರ್ತಕ್ಕಂತಹ ಒಂದು ಖುಷಿಗೆ ಹೋಗ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಇದು ಪಶ್ಚಿಮ ದಿಕ್ಕು. ಗಂಡ ಹೆಂಡತಿ ಖುಷಿಯಾಗಿ ಲವಲವಿಕೆಯಿಂದಿರಬೇಕು ಅಂದರೆ ಮನೆಯನ್ನು ಈ ರೀತಿಯಾಗಿ ತಿಳ್ಕೊಂಡವ್ರಿಗೆ ಮಾತ್ರ ಗಂಡ ಹೆಂಡತಿ ಚೆನ್ನಾಗಿರೋದು. ಪಶ್ಚಿಮದಲ್ಲಿ ಗಂಡ ಹೆಂಡತಿ ನಿಂತವ್ರ ಲವರ್ಸ್ ಅಂತ ಹೇಳ್ಬೋದಾ? ಗಂಡ ಹೆಂಡತಿ ಅಂತ ಹೇಳ್ಬೋದಾ? ನಿಮ್ಗೆ ಹೆಂಗ್ ಅಡ್ಜಸ್ಟ್ ಆಗತ್ತಂಗೆ ತಿಳ್ಕೊಳ್ಳಿ. ಈಗ ನೋಡಿ, ಮೇಲ್ ನಿಂತಾರೆ ಸ್ಟೈಲಾಗಿ ಕೋಲ್ ಹಿಡ್ಕೊಂಡು. ಇದೇನು ಅಂದರೆ ನಿಯಮಿತ ಕ್ರಿಯೆ, ಸಮಯಕ್ಕೆ ಸರಿಯಾಗಿ ಆಯಾ ಕೆಲಸವನ್ನ ತಾನೇ ಯಾರ ಕೈಲೂ ಹೇಳಿಸ್ಕೊಳ್ದೆ ಮಾಡ್ತಕ್ಕಂತಹ ಒಂದು ಚಿತ್ರಣ. ಪಕ್ಕಾ ದಕ್ಷಿಣದಲ್ಲಿ ಯಾರು ಈ ರೀತಿ ದಕ್ಷಿಣ ಭಾಗ ಅಂದ್ರೆ ವೃತ್ತಾಕಾರವಾಗಿರ್ತಕ್ಕಂಥ ಭೂಮಿಯಲ್ಲಿ 4 ಭಾಗ ಎಂಟ್ರೆನ್ಸ್ ಇದೆ. ಅಲ್ಲಿ ಈ 4 ದಿಕ್ಕಿನ ಸಮಭಾಗವಾಗಿ ಮನೆಯನ್ನ ನಿರ್ಮಾಣ ಮಾಡುವ ಮಟ್ಟಕ್ಕೆ ಬಂದಾಗ ಈ 4 ಭಾಗವನ್ನ ಗಮನಿಸ್ಕೊಳ್ಳಿ. ನಾವು ಗೋಡೆ ಗಡಿಯಾರ ನೋಡ್ತೀವಿ ಅಂತ ಹೇಳ್ತೀವಿ. ಗೋಡೆ ಗಡಿಯಾರ ನೋಡೋದಲ್ಲ, ಮನೆಯ ಮುಂಬಾಗಿಲಲ್ಲಿ ಗೋಡೆ ಗಡಿಯಾರ ನೋಡಿ. ಅಲ್ಲಿ ಏನಾಗಿದೆ? ಸೂಚನೆ, ನಿಮ್ಮ ಜೀವನದ ಸೂಚನೆ, ನಿಮ್ಮ ದೇಹದ ಸೂಚನೆ, ನಿಮ್ಮ ಭವಿಷ್ಯದ ಸೂಚನೆ. ಆ ಗಡಿಯಾರ ಪೂರ್ವದ ಭಾಗದಲ್ಲಿದೆ. ಆ ಗಡಿಯಾರ ಅಲ್ಲಿ ಸ್ಥಾಪನೆ ಮಾಡ್ಕೊಂಡ್ರೆ ಪಶ್ಚಿಮದಲ್ಲಿ ಗಂಡ ಹೆಂಡತಿ ಸದಾ ಖುಷಿಯಾಗಿ ದಿನ ಹನಿಮೂನ್ಗೆ ಹೋದಂಗೆ ಇರ್ಬೋದು. ಇದಿಷ್ಟು ಸಿಕ್ಕಿಬಿಟ್ರೆ ಮೇಲ್ಗಡೆ ದಕ್ಷಿಣದಲ್ಲಿ ಇರ್ತಕ್ಕಂಥ ಇದಕ್ಕೆ ಹೆಸರೇನು ಗೊತ್ತೇನಮ್ಮ? ಮೇರು ಪರ್ವತ ಅಂತಾರೆ. ಮೇರು ಪರ್ವತ ಚಿನ್ನದ, ಇನ್ನೊಂದು ಮಾತು ಹೇಳ್ತೀನಿ, ಚಿನ್ನದ ಮೇರು ಪರ್ವತ ಯಾವುದು ಅಂದ್ರೆ ಮನೆಯಲ್ಲಿ ದಕ್ಷಿಣದಲ್ಲಿ ಒಂದು ಮೇರು ಪರ್ವತ ಇರಬೇಕು. ಯಾರ ಮನೆಯಲ್ಲಿ ಮೇರು ಪರ್ವತ ಇದೆ, ಮೇರು ಪರ್ವತ ಅಂದ್ರೆ ಗಾಬರಿ ಆಗ್ಬೇಡಿ, ಹೇಳ್ಕೊಡ್ತೀನಿ ಈಗಲೇನೆ. ಈ ಸತ್ಯ ಗೊತ್ತಾಯ್ತು ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಇನ್ನೊಂದು ಚಿತ್ರ ನೋಡೋಕೆ ಲೆಕ್ಕಾಚಾರ ಹಾಕೊಂಡ್ರೆ ಈ ಚಿತ್ರವನ್ನ ನಾವು ಗಮನಿಸ್ಕೊಂಡಾಗ ಇನ್ನೊಂದು ಚಿತ್ರ ಅಂತಕ್ಕಂಥ ಬರತಕ್ಕಂಥದ್ದು ನೋಡಿ. ಈಗ ಇದು ದ್ರವ ಅಂತಕ್ಕಂಥದ್ದಕ್ಕೆ ಇದನ್ನ ಸ್ವಲ್ಪ ಗಮನಿಸ್ಕೊಂಡ್ರೆ ಚಂದ ಅನ್ಕೋತೀನಿ. ಗ್ರಹಗಳು ದ್ರವ ರೂಪದಲ್ಲಿದೆ ಅನ್ನುವಂತ. ಈಗ ಸೂರ್ಯ ರೌಂಡ್ ಆಗಿದಾನ, ಚಪ್ಪಟೆ ಆಗಿದಾನ? ರೌಂಡ್ ಇದೆ ಗುರುಗಳೇ. ಇದನ್ನ ತಿಳ್ಕೊಂಡ್ರೆ ಸಾಕು ಅಂತ ಹೇಳ್ಕೊತೀನಿ. ಯಾಕೆ ಅಂದ್ರೆ ಉದಾಹರಣೆ, ಯಾಕೆ ನಾವು ರೌಂಡ್ ಅಂತ ನಂಬಬೇಕು? ಇಲ್ಲಿವರೆಗೂ ಅಮ್ಮ ಸಾಕಷ್ಟು ಇದು ಚರ್ಚೆ ನಡೀತಾನೆ ಇದೆ. ಭೂಮಿ ಆಕಾರ ಯಾವುದು ಅದು ಕೇಳಿದ್ರೆ ಇಲ್ಲ ಅದಿಲ್ಲ, ನಾನು ಹಿಂಗೆ ಹೇಳ್ತೀನಿ ಅಂತಾರೆ. ಅದಕ್ಕೆ 2 ಉದಾಹರಣೆ ಕೊಟ್ಟಿದ್ದೀನಿ. ಸೂರ್ಯ ಮತ್ತೆ ಭೂಮಿಯನ್ನ ಗುಂಡಾಗಿದೆ ಅಂತಕ್ಕಂಥ ವಿಚಾರವನ್ನ ತಿಳ್ಕೊಂಡ್ರೆ ನಾವು ಬದುಕಿದ್ದೀವಿ ಅಂತ ಅರ್ಥ. ಅದೇನು ಬಿಡ್ರಿ, ಅದು ಬೇರೆ ಇದು ಬೇರೆ ಅಂತ ಅಂದ್ಕೊಂಡ್ರೆ ನಾವು ಬದುಕಿಲ್ಲ ಅಂತ ಅರ್ಥ. ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಬದಲು ಅಲ್ವಾ? ಇಷ್ಟು ಸಾಕು ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ ಇನ್ನೊಂದು ಮುಂದಿನ ಚಿತ್ರ, ಅದರ ಒಂದು ಸತ್ಯ ಏನು ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಬೇಕು, ಮನುಷ್ಯ ಕೆಳಗಡೆ ಕೂತಿದ್ದಾನೆ, ಮೇಲಿಂದ ಬರ್ತಾ ಇರತಕ್ಕಂಥ ಒತ್ತಡ ಎಷ್ಟರ ಮಟ್ಟಕ್ಕೆ ಮನುಷ್ಯನನ್ನ, ಈಗ ಅದೇನು ಕಲ್ಲ ಮಣ್ಣ ಬರ್ತಿರೋದು ಮೇಲಿಂದ ಗಾಳಿ ಅಲ್ವಾ? ಅಂದ್ರೆ ದ್ರವದ ರೂಪದಲ್ಲಿ ಬರ್ತಾ ಇರ್ತಕ್ಕಂಥ ಒತ್ತಡ
ಈಗ ಈ ವೃತ್ತಾಕಾರದಲ್ಲಿರುತ್ತ ಭೂಮಿಯಲ್ಲಿ ನಾವು ಕೂತ್ಕೊಂಡಾಗ ಬರ್ತಕ್ಕಂತಹ ಆ ರೀತಿಯಲ್ಲಿ ಇದು ಹಿಂದ್ಗಡೆ ನೀಲಿ ಇದೆ ನೋಡಿ. ಹೌದು. ಇದು ಮೋಡಗಳು ನಮ್ಮ ಭೂಮಿಯನ್ನು ಆಕರ್ಷಣೆ ಮಾಡಿ ಅದು ಪೂರ್ಣವಾಗಿ ಅದರಲ್ಲಿ ಸಂಗ್ರಹ ಆಗಿರುತ್ತೆ. ಮೋಡಗಳಲ್ಲಿ ಸಂಗ್ರಹ ಆಗಿರುತ್ತೆ. ನಮ್ಮ ಭೂಮಿಯ ಶೀತವನ್ನ, ನೀರಿನ ಅಂಶವನ್ನ ಅದು ಮೋಡಗಳಾಗಿ ಪರಿವರ್ತನೆಯಾಗಿ ಮಳೆ ಸುರಿತಕ್ಕಂತ ಒಂದು ಲೆಕ್ಕಾಚಾರಕ್ಕೆ ಬರುತ್ತೆ. ಹೌದಾ? ಇದರಲ್ಲಿ ನೀವು ಉಷ್ಣ, ಶೀತ ಪ್ರತಿಯೊಂದು ಅರ್ಥ ಮಾಡ್ಕೋಬಹುದು. ಅಂದ್ರೆ ಇದ್ರ ಬಗ್ಗೆ ಕೂತ್ಕೊಂಡು ವಿಶ್ಲೇಷಣೆ ಮಾಡಿದ್ರೆ ತುಂಬಾ ಟೈಮ್ ತಗೊಳುತ್ತೆ. ಅರ್ಥಗರ್ಭಿತವಾಗಿ ತಿಳ್ಕೊಳ್ಳಿ ಅಂತ ಇಷ್ಟು ಹೇಳಿದ್ದೀನಿ. ಇದು ಸಾಕು ಅಂತ ಅನ್ಕೋತೀನಿ. ಈಗ ಈ ವಿಷಯಕ್ಕೆ ಬರೋದೇ ಆದ್ರೆ ಲೆಕ್ಕಾಚಾರದಲ್ಲಿ ವೃತ್ತಾಕಾರದ ಭೂಮಿಯನ್ನ ನಾವು ಸರಿಯಾಗಿ ಬಳಸ್ತಾ ಇದೀವ ಅಂತಕ್ಕಂಥ ಸತ್ಯ ನಮ್ಗೆ ಗೊತ್ತಾಗ್ಬೇಕು. ಈಗ ದೇಹ ತೂಕ ಏನಕ್ಕಾಗ್ತಾ ಇದೆ, ದೇಹ ತೂಕ ಏನಕ್ಕಾಗ್ತಾ ಇದೆ ಉತ್ತರ ಬೇಕು. ಹೌದು ಗುರುಗಳೇ. ಬೆಳಿಗ್ಗೆ ಹೇಳ್ಬೇಕಾದ್ರೆ ಹಾಸಿಗೆಯಿಂದ ಹೆಣ್ಣಾಗ್ಲಿ ಗಂಡಾಗ್ಲಿ ಮಗುವಾಗ್ಲಿ ವಯಸ್ಸಾದವರಾಗ್ಲಿ ಹಗುರವಾಗಿ ಮೈ ನೋವಿಲ್ಲ, ಮೈ ಭಾರ ಇಲ್ಲ ಅಂತ ಯಾರು ಹೇಳ್ತಾರೋ ಅವರೇ ಅದೃಷ್ಟವಂತರು, ಕೋಟಿವಂತರು, ಆರೋಗ್ಯವಂತರು, ಅಭಿವೃದ್ಧಿವಂತರು. ಸಮಯಕ್ಕೆ ಸರಿಯಾಗಿ ಏನೇನು ಬೇಕೆಲ್ಲ ಅವರೇ ಮಾಡ್ಕೋತಾರೆ. ಇಲ್ಲ ಅಂದರೆ ಹೇಳಿದ್ದು ಅರ್ಥ ಆಗಲ್ಲ, ಓದಿದ್ದು ಅರ್ಥ ಆಗಲ್ಲ, ಕೇಳಿಸ್ಕೊಂಡಿದ್ದು ಅರ್ಥ ಆಗಲ್ಲ, ನಡ್ಕೊಳಕ್ಕೂ ಅರ್ಥ ಆಗಲ್ಲ, ಏನಕ್ಕಾರು ಉಡ್ತೆ ಅಂತ ಬೆಳಗಿನ ಸಾಯಂಕಾಲ ತನಕ ಯೋಚನೆ ಮಾಡಿ ಬೇರೆಯವ್ರ ಮೇಲೆ ಬಿದ್ದು ಜೀವನ ಎಲ್ಲ ಪರದಾಡ್ತಾರೆ. ಈ ತೂಕದ ಒಂದು ಪ್ರಮಾಣವನ್ನು ನಾವು ತಿಳ್ಕೊಳ್ಳೇಬೇಕಾಗತ್ತಲ್ವಾ ಗುರುಗಳಿಂದ? ದೇಹದ ತೂಕವನ್ನು ಇಳಿಸ್ತಕ್ಕಂಥ ವಿಚಾರದಲ್ಲಿ ನಮ್ಮ ಕರ್ತವ್ಯ ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ 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 ಚಂದ್ರಿಕಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ತಿಳ್ಕೊಬೇಕಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಅವ್ರ ಹೆಸರು ವಿನಯ, ರಾಶಿ ಮೀನ ರಾಶಿ, ಉತ್ತರಾಭದ್ರ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಾ ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಏನು ಓದಿದ್ಯಮ್ಮ? ನಂದು ಡಿಗ್ರಿ B.Ed ಆಗಿದೆ. B.Ed ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 3 ವರ್ಷ ಆಯ್ತು. ಇಷ್ಟಪಟ್ಟು ಮದುವೆ ಆದ್ರ ಕಷ್ಟಪಟ್ಟು ಮದುವೆ ಆದ್ರ? ಇಷ್ಟಪಟ್ಟೆ ಮದುವೆ ಆಗಿದ್ದು. ಚೆನ್ನಾಗಿದ್ಯಾ? ಹಾ ಚೆನ್ನಾಗಿದೆ. ಮದುವೆ ಜೀವನ ಚೆನ್ನಾಗಿದ್ಯಾ? ಮದುವೆ ದಾಂಪತ್ಯ ಜೀವನ ಚೆನ್ನಾಗಿ ಖುಷಿಯಾಗಿದೆಯಾ ಅಂತ? ಇಬ್ರು ಖುಷಿಯಾಗಿದ್ದೀವಿ ಇದ್ದೀರಾ? ಹಾ ಇಬ್ರು ಚೆನ್ನಾಗಿದ್ದೀವಿ. ನಿನ್ನ ಮೂಲಕ ಕೈತಪ್ಪಳ ಹೊಡೆದ್ಬಿಡ್ತೀನಿ ಕಣಮ್ಮ ನಾನು. ಯಾಕೆಂದರೆ ಇದೇ ಫಸ್ಟು ನನ್ನ ಲೈಫಲ್ಲಿ ಕೇಳ್ತಿರೋದು ಚೆನ್ನಾಗಿದ್ದೀವಿ ಅಂತ. 3 ತಿಂಗಳಿಗೆ ಅಯ್ಯೋ ಏನೋ ಮಾಡ್ಕೊಂಬಿಟ್ಟೆ ಯಾಕೋ ಹಿಂಗಾಯ್ತು ಅನ್ನೋ ಜನ ಜಾಸ್ತಿ. ಆದರೂ 3 ವರ್ಷಕ್ಕೆ ಗಿನ್ನಿಸ್ ದಾಖಲೆ ನನ್ನ ಪ್ರಕಾರ. ಅಂದರೆ ಆ ಒಂದು ಮಾತು ಬಂದರೆ ಸಾಕು. ಅಮ್ಮ ಹಾ ಹೇಳಿ. ಓಕೆ, ಈಗ ನೀನು ಯಾವುದ್ರ ಬಗ್ಗೆ ಕೇಳಬೇಕಪ್ಪ? ನಮ್ಮ ಮನೆಯವ್ರ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ಓಕೆ, ಯಾವಾಗಿಂದ ನಿನ್ಗೆ ಆರೋಗ್ಯದ ಬಗ್ಗೆ ತಿಳ್ಕೊಬೇಕು ಅಂತ ಅನ್ನಿಸ್ತು ನಿನಗೆ? ಅವರಿಗೆ ನಾನು ಮದುವೆ ಆಗಿದ್ದಂಗೆ ನೋಡ್ತಿದ್ದೀನಿ, ಹೆಚ್ಚು ಥಂಡಿ ಅವರಿಗೆ. ಥಂಡಿ ಆದರೆ ಬೇಗ ಕಡಿಮೆನೇ ಆಗೋದಿಲ್ಲ. ಥಂಡಿ ಪ್ರಕೃತಿ ಅವ್ರಿಗೆ ಹೆಚ್ಚು. ಅಂದ್ರೆ ಏನು, ಯಾವಾಗಿದ್ರು ಥಂಡಿ ಅಂತ ಹೇಳಿದ್ರೆ ಅಡ್ಡಿಲ್ಲ, ಹೆಚ್ಚು ಥಂಡಿ ಆಗತ್ತೆ. ಮತ್ತೆ ನಿದ್ರೆ ಬರೋದಿಲ್ಲ ಅಂತಾರೆ. ರಾತ್ರಿ ಎಲ್ಲ 2 ಗಂಟೆಗೆಲ್ಲ ಮಲಗ್ತಾರೆ. ನಿದ್ರೆನೇ ಬರೋದಿಲ್ಲ. ಈಗ ನಿನ್ಗೆ ಯಾವಾಗಾರು ಅಮ್ಮ ನೀನು ಓದಿರೋ ಹುಡುಗಿ ಪ್ರಶ್ನೆ ಕೇಳ್ತೀನಿ. ಇಂಥ ಸಂದರ್ಭ ಬಂದಾಗ ನಾನು ಟೆಸ್ಟ್ ಮಾಡ್ಬಿಟ್ಟು ಮದುವೆ ಮಾಡ್ಕೋಬೇಕಾಗಿತ್ತಲ್ವಾ, ಸ್ವಲ್ಪ ಯಾಮಾರ್ಬಿಟ್ಟೆ ಅಂತ ಅನ್ಸಲ್ವೇನಮ್ಮ? ಸುಮ್ಮನೆ ಜನರಲ್ ಆಗಿ ಅನ್ಸುತ್ತಾ ಇಲ್ವಾ? ಆ ತರದಲ್ಲಿ ಗುಣದಲ್ಲಿ ತುಂಬಾ ಒಳ್ಳೆಯವರು. ಅದ್ ಹೇಳ್ತಿಲ್ಲಪ್ಪ, ಗುಣ ಅಂತ ನಾನು ಹೇಳ್ತಾ ಇಲ್ಲ. ಕೆಲವು ಸಂದರ್ಭದಲ್ಲಿ ಏನಾದ್ರು ಸ್ವಲ್ಪ ಮನ್ಸಿಗೆ ಬೇಜಾರಾದ ಸನ್ನಿವೇಶ ಬಂದಾಗ ಇವೆಲ್ಲ ನೋಡ್ಕೊಂಡು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅನ್ಸಲ್ವಾ ಅಂತ ನಾನು ಹೇಳ್ತಾ ಇರೋದು ಅಲ್ವಾ? ಓಕೆ, ಇರ್ಲಿ. ಈಗ ಅವ್ರಿಗೆ ಈ ತರ ಆರೋಗ್ಯ ಸಮಸ್ಯೆ ಯಾಕೆ ಕಾಡತ್ತೆ, ಯಾವಾಗ್ಲೂ ಈ ತರ ಯಾಕಾಗತ್ತೆ ಅನ್ಸ್ತಾ ಇರತ್ತೆ. ಅದಕ್ಕೆ ನಿಮ್ಗೆ. ಅಮ್ಮ, ನಿಮ್ಮ ಮಾವ ಏನ್ ಮಾಡ್ತಾರೆ? ಅವರು ಆಟೋ ಓಡಿಸ್ತಾರೆ. ಓಕೆ, ಅವ್ರ ಮನೆ ಎಲ್ಲಿದೆ? ಎಲ್ಲಿ ವಾಸ ಮಾಡ್ತಾರೋದು ನಿಮ್ಮ ಮಾವ? ಶಿರ್ಸಿಯಲ್ಲಿ, ಅಯ್ಯಪ್ಪ ನಗರ. ಅವ್ರ ಜೊತೆಯಲ್ಲಿ ಯಾರಿದ್ದಾರೆ? ನಾವು ಮನೇಲಿ ಅತ್ತೆ, ಮಾವ, ನಾನು, ನನ್ನ ಗಂಡ ಮತ್ತೆ ನಾದ್ನಿ. ನೀವೆಲ್ಲ ಒಟ್ಟಿಗೆ ಇದ್ದೀರಾ? ಹಾ, ಒಟ್ಟಿಗೆ ಇದ್ದೀವಿ. ವೆರಿ ಗುಡ್. ನಿಮ್ಮ ನಾದ್ನಿ ಮದುವೆ ಆಯ್ತಾ? ಇಲ್ಲ, ಆಗಿಲ್ಲ. ಎಷ್ಟು ವಯಸ್ಸು ನಿಮ್ಮ ನಾದ್ನಿಗೆ? ಅವಳಿಗೆ ನನ್ನಷ್ಟಿದೆ, 29. ಓಕೆ, ಯಾಕೆ ಆಗಿಲ್ಲ ಇನ್ನು? ಈ ವರ್ಷ ಮಾಡ್ಬೇಕಂತಿದ್ದೀವಿ. ಒಳ್ಳೆ ಇಂಡಸ್ಟ್ರಿಗೆ ಬಂದ್ರೆ ಮಾಡಬೇಕು. ಓಕೆ, ಯಾಕೆ ಇಷ್ಟೆಲ್ಲ ಕೇಳ್ತೀನಿ ಅಂದ್ರಮ್ಮ, ನೀವು ವರ್ಷಕ್ಕೊಮ್ಮೆ ದೇವರನ್ನ ಕೇಳಿಸ್ತಾ ಇದೆಯಮ್ಮ? ಹಾ ಹೇಳಿ ಗುರುಗಳೇ. ವರ್ಷಕ್ಕೊಮ್ಮೆ ನಿಮ್ಮ ಯಜಮಾನರ ಮನೆಯಲ್ಲಿ ಬಲಿ ಕೊಡ್ತಕ್ಕಂಥದ್ದು ಅನ್ನೋಕ್ಕಂಥ ಅಭ್ಯಾಸ ಯಾವುದಿದೆ? ಬಲಿ ಕೊಡ್ತಕ್ಕಂಥದ್ದು ಅಂದರೆ ಭೂಮಿಯಲ್ಲಿ ಏನಾದ್ರು ಮಾಡ್ಕೊಂಡಿರ್ತಕ್ಕಂಥ ಅಭ್ಯಾಸಕ್ಕೆ ಅಲ್ಲಿ ಕೊಡಬೇಕು, ಬಲಿ ಕೊಟ್ಟು 4 ಜನಕ್ಕೆ ಊಟ ಹಾಕಬೇಕು, ಈ ಥರ ಅಭ್ಯಾಸ ಯಾವುದಿದೆ ಅಂತ ಕೇಳ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಏನೂ ಇಲ್ಲ ಗುರುಗಳೇ. ಅಂದ್ರೆ ಅತ್ತೆಯವ್ರ ಹತ್ರ ಕೇಳಬೇಕು.
ಅಲ್ಲ ನೀನು ಹೋದ್ಮೇಲೆ ಇಲ್ಲಿವರೆಗೂ ಗೊತ್ತಾಗಿಲ್ವಾ ನಿನಗೆ ಆ ಊರಿಗೆ ಹೋಗಿ ಅಂದರೆ ಅಲ್ಲಿ ಮಾಡ್ತಾರೆ ಅಂತ? ಇಲ್ಲ ನಾನು ಬಂದಾಗಿಂದ ಆತರ ಯಾವ್ದು ಮಾಡಿಲ್ಲ ಇವ್ರೆ, ಯಾವ್ದು ಓಕೆ ಆತರ ಏನು ಮಾಡಿಲ್ಲ. ಸರಿ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ಕಟ್ಟಿ 9 ವರ್ಷ ಆಯ್ತು. ಓಕೆ, ಮನೆ ಬಾಗಿಲಲ್ಲಿ 8 ವರ್ಷ. ಓಕೆ, ಮನೆ ಬಾಗಿಲಲ್ಲಿ ಕಟ್ಟಿರ್ತಕ್ಕಂಥದ್ದು, ಬಾಗಿಲಲ್ಲಿ ದೇವ್ರದ್ದು ಅಂತ ಏನು ಕಟ್ಟಿದ್ದೀರಾ? ದೇವ್ರದ್ದು ಬಾಗಿಲಿಗೆ ಲಕ್ಷ್ಮಿ ಫೋಟೋ ಇದೆ ಮೇಲ್ಗಡೆ. ಏನು ಕಾರಣ ಅದು? ಕಾರಣ ಏನು ಕಾರಣ ಇರಬೇಕಲ್ಲ ಬಾಗಿಲಲ್ಲಿ ಲಕ್ಷ್ಮಿ ಫೋಟೋ ಹಾಕಕ್ಕೆ? ಯಾರೋ ಹೇಳಿರ್ಬೇಕು, ದೇವಿ ಫೋಟೋ ಒಳಗಡೆ ಬರ್ಬೇಕಾದ್ರೆ ಇದ್ರೆ ಒಳ್ಳೇದಂತ ಹೇಳಿರ್ಬೇಕು, ಅದಕ್ಕೆ ಮಾಡ್ಸಿದಾರೆ ಇರ್ಬೇಕು. ಓಕೆ ಓಕೆ, ನಿಮ್ಮ ಯಜಮಾನರು ಭುಜ ಕುತ್ತಿಗೆ ಎರಡರಲ್ಲಿ ಯಾವ್ದು ನೋವು ಅಂತ ಹೇಳ್ತಾರೆ? ಭುಜ. ಓಕೆ, ಅವ್ರು ಕುತ್ಕೊಳ್ತಕ್ಕಂಥದ್ದು ನೇರವಾಗಿ ಸ್ಟ್ರೈಟಾಗಿ ಕುತ್ಕೋತಾರಮ್ಮ, ನೋಡಿದ್ಯಾ ನೀನು? ಇಲ್ಲ ಸ್ವಲ್ಪ ಅಡ್ಡ ಮಾಡಿ ಕುತ್ಕೊಳ್ಳೋದು ಹೆಚ್ಚು. ಲೆಕ್ಕ ಹಾಕ್ಕೊಳ್ಳಮ್ಮ, ಎಷ್ಟೊಂದು ಸಮಸ್ಯೆ ಇದೆ ಅಂದರೆ ನಿಜಕ್ಕೂ ಹೇಳ್ತೀನಿ. ಅವ್ರು ಊಟ ಮಾಡ್ತಕ್ಕಂಥ ಸಮಯ, ಊಟ ಮಾಡ್ತಕ್ಕಂಥ ರೀತಿ ಬಿಲ್ಕುಲ್ ಚೆನ್ನಾಗಿಲ್ಲ. ಹೌದು ಊಟನೂ ಈಗ ಮದುವೆ ಮಾಡ್ಕೊಳ್ಳೋ ಆದ್ರೆ ಮೊಬೈಲ್ ಇಟ್ಕೊಂಡಿರ್ತಾರೆ ಒಂದ್ ಕಡೆ. ಅಮ್ಮ ಹುಚ್ಚು, ಇದೊಂಥರ ಹುಚ್ಚು, ಅದೇನಿದ್ರು ಕೈಲಿರಬೇಕು. ಹೌದು ಹೇಳಿದ್ರೆ ಕೆಲ್ಸದ್ದು ಅಂತ ಹೇಳ್ತಾರೆ. ಇಲ್ಲ, ಇದನ್ನ ತಪ್ಸಕ್ಕೆ ಹರಿಯರೋ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ಊಟ ಬಿಟ್ಟವರು ವರ್ತಿ ಮೊಬೈಲ್ ಬಿಡಲ್ಲ. ಮಗುಗೂ ಅದನ್ನೇ ಕಲಿಸ್ತಾವ್ರೆ ಅಪ್ಪ ಅಮ್ಮಂದಿರು. ಹೌದಾ? ಇವತ್ತಿನ ಮಾಡೋ ಟ್ರೆಂಡ್ ಮಕ್ಕಳಿಗೆ ಮೊಬೈಲ್ ಕೊಡೋದು ಟ್ರೆಂಡ್. ನೋಡಿ ಮಗನೂ ಹಾಗೆ ಮಾಡ್ತಾನೆ, ಊಟ ಟೈಮಿಗೆ ಬೇಕು ಅಂತಾನೆ ಕೆಲವೊಂದ್ಸಲ. ನೋಡ್ದ ಎಷ್ಟು ಚೆನ್ನಾಗಿ ಬಂತು ಪಿಕ್ಚರ್ ಈಚೆಗೆ. ಈ ತರ ನಮ್ಮ ಭಾರತ ದೇಶದಲ್ಲಿ ಎಲ್ಲವೂ ಕೂಡ ಮುಳುಗು ಹೋಗಿದ್ದಾರೆ. ಇವ್ರನ್ನ ಹೊರಗೆ ತರಕ್ಕಾಗತ್ತಾ? ಇವ್ರ ಕೆಟ್ಟ ಟೈಮ್ ಯಾವುದು, ಒಳ್ಳೆ ಟೈಮ್ ಯಾವುದು? ಈಗ ಊಟ ಮಾಡೋದು ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಅಲ್ವೇನಮ್ಮ? ಹೌದು. ಹೋಗ್ಲಿ, ಅವ್ರು ತಿನ್ನೋದ್ರಲ್ಲಿ ಚೆನ್ನಾಗಿ ಮಾಡಿದ್ಯಾ ಅಂತ ಖುಷಿ ಪಟ್ಟು ನಿನ್ನ ಮುಖ ನೋಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ದುಂಟ ಇಲ್ಲಿವರೆಗೂ ನಿನಗೆ? ಕೆಲವೊಂದ್ಸಲ ಹೇಳಿದ್ದಾರೆ, ಅಂದ್ರೆ ಅದೇ ಮೂಡಿದ್ದಾಗ, ಊಟ ಮಾಡ್ತಿರ್ಬೇಕಾದ್ರೆ ಹೇಳಿದ್ದಾರೆ. ಮೂಡಿದ್ದಾಗ, ಖುಷಿ ಇದ್ದಾಗ. ಹೌದು. ಇಲ್ಲ ಅಂದ್ರೆ ಅಷ್ಟೇ. ಗಡ್ಬಡಿಲಿ ಊಟ ಮಾಡೋದೇ ಹೆಚ್ಚು ಅವರು. ಮಧ್ಯಾಹ್ನ ಬಂದಾಗ್ಲೂ ಹಾಗೆ ನಿನಗೆ ಊಟ ಮಾಡೋ. ಮಲ್ಕೊಂಡ ತಕ್ಷಣ ನಿದ್ದೆ ಬರ್ತಕ್ಕಂಥ ಅಭ್ಯಾಸ ನಿನಗೆ ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ? ನನಗೆ ಬರುತ್ತೆ ಗುರುಗಳೇ. ನಾನು ಈಗ ಅವ್ರು ಕೇಳಲ್ವಾ ಏನು ಇಷ್ಟು ನಿದ್ದೆ ಮಾಡ್ತೀಯ, ನನಗೆ ನಿದ್ದೆ ಬರಲ್ಲ ಅಂತ ಹೇಳಲ್ವಾ? ಹೇಳ್ತಾರೆ ಕೆಲವೊಂದ್ಸರಿ, ನಿನ್ಗೆ ಬೇಗ ನಿದ್ದೆ ಬರುತ್ತಲ್ಲ, ನನ್ಗೆ 2 ಗಂಟೆ ಆದ್ರೂ ನಿದ್ದೆ ಬರೋದಿಲ್ಲ, ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ಆಮೇಲೆ ನಿದ್ರೆ ಬರಬೇಕು ಅಂತ ಹೇಳ್ತಾರೆ. ಓಕೆ, ಸಿಟ್ಟು ಜಾಸ್ತಿನಾ ಬೇಜಾರು ಜಾಸ್ತಿನಾ ಅವ್ರೀಗ? ಸಿಟ್ಟು ಮಾಡ್ಕೋತಾರೆ, ಅದಕ್ಕಿಂತ ಬೇಜಾರು ಮಾಡ್ಕೊಳ್ಳೋದೇ ಹೆಚ್ಚು. ಓಕೆ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಹೇಳಿ. ಯಾವಾಗಾದ್ರೂ ಬ್ಲಡ್ ಟೆಸ್ಟ್ ಮಾಡಿಸಿದ್ದುಂಟಾ ಅವ್ರೀಗ? ಇಲ್ಲ, ರೀಸೆಂಟ್ ಮಾಡಿಸೇ ಇಲ್ಲ. ಸ್ವಲ್ಪ ಅದನ್ನು ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಕಾರಣ ಏನಂತಂದರೆ ಏನೋ ಇದೆ ಅಂತಲ್ಲ, ರೋಗ ಇದೆ, ಕಾಯಿಲೆ ಇದೆ ಅಂತಲ್ಲ ಅಮ್ಮ. ಅವರಿಗೆ ಏನಾಗ್ತಾ ಇದೆ ಅಂದರೆ ದೇಹದಲ್ಲಿ ಶೀತನ ಉಷ್ಣನ ಇದು ತುಂಬಾ ವೈಪರೀತ್ಯವಾಗ್ತಾ ಇದೆ. ಅಂದರೆ ಚಾರ್ಜಿಂಗ್ ಅಂತಾರೆ, ನಾವು ಮೊಬೈಲ್ ಚಾರ್ಜ್ ಆಗ್ತೀವಲ್ಲ, ಹೌದು, ಆ ರೀತಿ ಅವರ ದೇಹಕ್ಕೆ ಚಾರ್ಜ್ ಆಗ್ತಾ ಇಲ್ಲ. ತಿನ್ನುವ ಆಹಾರ ರಕ್ತಕ್ಕೆ ತಲುಪುವುದು ತುಂಬ ದೂರ ಆಗಿದೆ. ಲೆಟ್ರಿನ್ ಬೇಸನ್ನಿಗೆ ಅಷ್ಟೇ ಅವ್ರು ಊಟ ಮಾಡ್ತಾ ಇರೋದು. ತಿಂತೀವಿ ಹೋಗ್ತೀವಿ, ಅದು ಎಲ್ಲೆಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು ಆಗ್ತಾ ಇಲ್ಲ. ಅಮ್ಮ ನಿಂಗೆ ಅರ್ಥ ಆಯ್ತಾ? ಗೊತ್ತಾಯ್ತು ಗುರುಗಳೇ. ಇದರಿಂದ ಅಮ್ಮ ಅವನಿಗೆ ರಾತ್ರಿ ಯಾವುದು ಹಗಲು ಯಾವುದು ಏನು ಗೊತ್ತಾಗಲ್ಲ, ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಲ್ಲ. ನೀನೇ ಬಲವಂತವಾಗಿ ಎಲ್ಲಿ ಯಾಕೆ ಈ ಥರ ಯಾಕೆ ಮಾಡ್ತಾ ಇದ್ದೀರಾ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ನೀನೇ ಕೇಳಬೇಕು. ಹೌದಾ, ನಾನೇ ಹಂಗೆ ಹೇಳಿದೆ, ನಾನೇ ಹಂಗೆ ಮಾತಾಡಿದೆ, ಹೌದಲ್ಲ? ಗೊತ್ತಾಗೋದಿಲ್ಲ ಅಂತಾರೆ. ಲೆಕ್ಕ ಹಾಕೊಳ್ಳಮ್ಮ. ಇದೇ ತರ ಗಂಡ ಹೆಂಡತಿ ನಮ್ಮ ದೇಶದಲ್ಲಿ ಎಷ್ಟು ತುಂಬಾ ಇರ್ಬೋದು, ಲೆಕ್ಕ ಹಾಕೊಳ್ಳಮ್ಮ. ಇಷ್ಟಪಟ್ಟು ಮದುವೆಯಾಗಿ ಜೀವನದಲ್ಲಿ ಈ ಒಂದು ಮಟ್ಟಕ್ಕೆ ಹಿಡಿದು ಬಿಟ್ರೆ ಇದರಲ್ಲಿ ಪಾಪ ಈ ಹುಡುಗಿ ತಪ್ಪ, ಆ ಹುಡುಗನ ತಪ್ಪ? ಇಲ್ಲಿ ಇಬ್ಬರದು ತಪ್ಪಲ್ಲ. ಈ ತಂದೆ ತಾಯಿ ಬೆಳೆಸಿದಾರಲ್ಲ ಅವರನ್ನು ಕೂರಿಸಿ ಕೇಳಬೇಕು. ಏನು ಕೂರಿಸಿ ಕೇಳೋದೇನು, ಮಾಡಾಯ್ತಲ್ಲ ಮದುವೆ. ಈಗ ನೀವು ಒಂದು ಕೆಲಸ ಮಾಡ್ಬೇಕಮ್ಮ ಅಮ್ಮ. ಈಗ ನೀನು ಮಾಡಬೇಕಾದ ಕೆಲಸ ಏನಪ್ಪಾ ಅಂದರೆ ನಿಮ್ಮ ಯಜಮಾನರಿಗೆ ಮಗು ಥರ ರಿಪೇರಿ ಮಾಡಬೇಕಮ್ಮ. ನೀನು ಅದೃಷ್ಟವಂತೆ ಆಗಿದ್ರೆ ಇನ್ನೊಮ್ಮೆ ನೀವು ಮದುವೆ ಮಾಡ್ಕೋಬೇಕು. ಮದುವೆ ಮಾಡ್ಕೊಂಡ್ರೆ ರೀತಿ ಗೀತಿ ಎಲ್ಲ ಸ್ವಲ್ಪನೂ ಚೆನ್ನಾಗಿಲ್ಲ.
ಒಂದು, ನೀವು ಫಸ್ಟು ಆರೋಗ್ಯದ ಬಗ್ಗೆ ತಿಳ್ಕೊಬೇಕಂದ್ರೆ ಗಂಡ ಹೆಂಡತಿ ಇಬ್ಬರು ನಿಮ್ಮ ಗಂಡ ಇದೆಲ್ಲ ನಂಬ್ತಾರ, ನಿಮ್ಮ ಯಜಮಾನ ಇದೆಲ್ಲ ನಂಬ್ತಾರ, ತಿಳ್ಕೊಳ್ಳೋಣ ಮಾಡೋಣ ನಂಬ್ತಾರ? ಹೌದು. ಇವತ್ತೇ ಡಿಸೈಡ್ ಮಾಡಮ್ಮ. ಇವತ್ತೇ ಡಿಸೈಡ್ ಮಾಡಿ ನೀವು ಗಂಡ ಹೆಂಡತಿ ಇಬ್ಬರು ತಿಳ್ಕೊಳ್ಳೋದೇ ಆದರೆ ನಾನು ಹೇಳ್ಕೊಡ್ತೀನಿ. 1 ವಾರ 10 ದಿವಸದಲ್ಲಿ ಅವರ ಆಹಾರ ಪರಿವರ್ತನೆಯನ್ನು ಬದಲಾವಣೆ ಮಾಡಿಕೊಂಡು ಕೆಲವು ಕಂಡೀಷನ್ ಹೇಳ್ತೀನಿ, ಅದನ್ನು ಮಾಡಿಕೊಂಡ್ರೆ ಅಮ್ಮ ಸಾಕಷ್ಟು ಬದಲಾವಣೆ ಮಾಡ್ಕೋಬೋದು. ಆ ಥರ ಮಾಡ್ಕೊಳ್ಳೋದು ಬೇಡ. ಬಟ್ ಹೀಗೆ ಪೆಂಡಿಂಗ್ ಇಟ್ಟರೆ ನಾನು ಅದನ್ನು ಹೇಳಬಾರ್ದು, ಸ್ವಲ್ಪ ಆತಂಕ ಕೊಡುವಂತಹ ಒಂದು ಮಟ್ಟಕ್ಕೆ ಹೋಗ್ಬೋದು ಹೆಲ್ತ್ ಕಂಡೀಷನ್ಸಲ್ಲಿ. ಆ ಥರ ಆಗೋದು ಬೇಡ. ಅದಕ್ಕೋಸ್ಕರವಾಗಿ ಊಟದಲ್ಲೇ ರಿಪೇರಿ ಮಾಡೋದು, ನಿದ್ದೆಯಲ್ಲೇ ರಿಪೇರಿ ಮಾಡೋ ವಿಧಾನ ಹೇಗಿದೆ ಅಂತ ನಾನು ಹೇಳ್ಕೊಡ್ತೀನಿ. ಗಾಬರಿ ಆಗಬೇಡ, ಹೆದರ್ಕೋಬೇಡ. ನಿಮ್ಮ ಯಜಮಾನರನ್ನ ಕರೆಕ್ಟಾಗಿ ಐಸ್ ಕ್ರೀಮ್ ಇಟ್ಟು ಕರಗಿಸು. ರೀ, ಮೊದಲು ಇದನ್ನು ತಿಳ್ಕೊಳ್ಳೋಣ, ಇನ್ನೊಮ್ಮೆ ನಾವು ಮದುವೆ ಮಾಡ್ಕೊಳ್ಳೋಣ, ನಾವು ಮದುವೆ ಮಾಡ್ಕೊಂಡದಲ್ಲ, ಈಗ ಲವ್ ಮಾಡ್ತಾ ಇದ್ದೀವಿ, ಈಗ ಮದುವೆ ಮಾಡ್ಕೊಳ್ಳೋಣ ಅಂತ ನೀನು ಹೇಳೋದೇ ಆದರೆ ನಾನು ಮದುವೆ ಮಾಡಿಸ್ತೀನಿ ನಮ್ಮ ಡೈರೆಕ್ಷನಲ್ಲಿ. ಯಾಕೆ ಅಂದರೆ ಮದುವೆ ಮಾಡಿಕೊಂಡ್ರು ಅನುಭವಿಸ್ತಾ ಇದ್ದಾರೆ ಅಂದರೆ ಇನ್ನೊಮ್ಮೆ ಮದುವೆ ಮಾಡ್ಕೊಂಡು ಹೆಂಗೆ ಅನುಭವಿಸೋದ್ರಿಂದ ಹೊರಗೆ ಬರ್ಬೋದು ಅನ್ನೋ ಸತ್ಯವನ್ನು ನಿಮ್ಮ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತಾಯಿ, ತಿಳ್ಕೊ, ಒಳ್ಳೆಯದಾಗಲಿ, ಪ್ರಯತ್ನ ಮಾಡು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸುಶೀಲಮ್ಮ ಅವರೇ? ನಮ್ಮ ಮಗಳ ಬಗ್ಗೆ ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ಧನುರಾಶಿ, ಮೂಲ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ. ಶಿವಮ್ ಗುರುಜಿ. ನಾರಾಯಣ. ಯಾರ್ದಮ್ಮ ಮೂಲ ನಕ್ಷತ್ರ? ಗುರುಜಿ, ಅದೇ ನಮ್ಮ ಮಗಳ ಹೆಸರು ಭುವನೇಶ್ವರಿ ಅಂತ. ಮೂಲ ನಕ್ಷತ್ರ. ಸರಿ. ಈಗ 24 ತುಂಬ 25 ನಡೀತೈತೆ. ಮದ್ವೆ ಗಂಡುಗಳು ಬರ್ತಾರೆ, ಸ್ವಲ್ಪ ಏಜ್ ಆಗಿರೋದು ಬರ್ತಾರೆ ಗುರುಜಿ. ಅವಾಗಲೇ ಒಂದ್ಸಲ ಕರೆ ಮಾಡಿದ್ದ? ಮಾಡಿದ್ದೆ ಗುರುಜಿ. ನಾನೇನು ಹೇಳಿದ್ದೆ? ಅದೇ ಒಂದು 12 ದಿವಸ ಆಂಜನೇಯಂದು ಸೇವೆ ಮಾಡಿ ಅಂತ ಹೇಳಿದ್ರಿ. ಮಾಡಿದ್ಯಾ? ಮಾಡಿದ್ರು ಗುರುಜಿ. ಹೇಗನ್ನಿಸ್ತು ನಿಂಗೆ? ಅಂದ್ರೆ ಸ್ವಲ್ಪ ಮನೇಲಿ ಅನುಕೂಲ ಕಾಣಿಸ್ತು. ಯಜಮಾನ್ರು ದಾರಿಗೆ ಬರ್ತಾ ಇಲ್ಲ ಗುರುಜಿ. ಇದೇ ಆಗಿರೋದು. ನಾನು ಆವಾಗಲೇ ಹೇಳಿದೆ, ನಿಮ್ಮ ಯಜಮಾನರು ಫಾರಿನವರು, ನಿಮ್ಮ ಮಗಳು ಆ ರೂಪದಲ್ಲೇ ಬಂದಿರೋದು. ಫಾರಿನ್ಗೂ ನಮ್ಮ ಇಂಡಿಯಾಕ್ಕೂ ಹೆಂಗಮ್ಮ ಸಂಬಂಧ? ನೋಡಮ್ಮ, ಒಂದು ವಿಷಯ ತಿಳ್ಕೊ. ಮದುವೆ ಮಾಡೋದು ಬೇಡ ಅಂತ ಆವಾಗಲೇ ಹೇಳಿದ್ದೀನಿ. ನೀವು ಫಸ್ಟು ಮದುವೆ ಮಾಡಬೇಕಾದ್ರೆ ಆ ಹುಡುಗಿ ದೇಹಕ್ಕೆ ಶಕ್ತಿ ಬೇಕು. ತುಂಬ ಶಕ್ತಿ ಕಡಿಮೆ ಇದೆ, ನೀನು ತಿಳ್ಕೊಂಡಿರೋ ಮಟ್ಟಕ್ಕಿಲ್ಲ. ಮದುವೆ ಮಾಡಕ್ಕೆ ಹೋಗ್ಬೇಡ ತಾಯಿ. ನಿಮ್ಮ ಯಜಮಾನರ ಮದುವೆ ಅಂದ್ರೆ ಇಷ್ಟ ಅಲ್ಲ ಗುರುಜಿ. ಅಮ್ಮ, ಅವಳಿಗೆ ಮದುವೆ ಅಂದ್ರೆ ಇಷ್ಟ ಸರಿ, ಈಗಲ್ಲ ಇಷ್ಟ. ಇದಿಷ್ಟ ಸ್ಟಾರ್ಟ್ ಆಗಲೇ 9 ವರ್ಷ ಆಯಿತು. ನೀವೇನು ಮಾಡಿಲ್ವಲ್ಲ, ಅಲ್ಲಿ ಮದುವೆ ಆಗಲ್ವಲ್ಲ, ಹೆಂಗೆ ಮುಂದಕ್ಕೆ ಹೋಗ್ತೀರಾ ಹೇಳಿ? ಮದುವೆ ಇಷ್ಟನೇ. 29 ವರ್ಷ ಮದುವೆ ಇಷ್ಟ ಅಲ್ಲ, 19ಕ್ಕೆ ಮದುವೆ ಆಗ್ಬೇಕು ಲೆಕ್ಕ, ಮೂಲ ನಕ್ಷತ್ರಕ್ಕೆ. ಅಂಥ ಡ್ರೀಮ್ಸಲ್ಲಿ ಇರುತ್ತದು. ಶಕ್ತಿ ಇಲ್ಲದ ರೀತಿಯಲ್ಲಿ ಜೊತೆಗೆ ನೀವು ಇಟ್ಟಿರುವಂಥ ಹೆಸರು ಯಾರು ಹೇಳಿ ಎದುರ್ಕೋತಾರೆ. ಇದು ಮೂಲ ನಕ್ಷತ್ರ ಬೇಡ, ಈಗ ಸೇಲ್ ಆಗೋಕ್ಕೆ ಇದೊಂದು ಅಡ್ಡ ಬಂದ್ಬಿಡುತ್ತೆ. ಜ್ಯೇಷ್ಠ ನಕ್ಷತ್ರ ಆದರೆ ಬೇಡ, ಮೂಲ ಆದರೆ ಬೇಡ, ಶತವಿಷ ಆದರೆ ಬೇಡ ಅಂದರೆ ಕೆಲವೊಂದು ಅಭಿಪ್ರಾಯಗಳು ತಕ್ಕಂತೆ ಹೇಳ್ತಾರೆ. ಯಾವುದು ಬೇಡ ಅಂತ ಅಲ್ಲ, ಅದನ್ನು ತಿಳ್ಕೊಂಡು ಕ್ಲೀನ್ ಮಾಡೋಕ್ಕೆ ನಿಮ್ಮ ಯಜಮಾನರನ್ನ ಏನು ಮಾಡ್ತೀಯೋ ಮಾಡು. ಆದಷ್ಟು ಮಟ್ಟಿಗೆ ನೀನು ಆಂಜನೇಯನೇ ಮೊರೆ ಹೋಗಬೇಕು. ಇಲ್ಲ ಅಂದರೆ ಪ್ರತಿ ಶನಿವಾರ ನೀನು ಮನೆಯಲ್ಲಿ 1 ಟೈಮ್ ಊಟ ಮಾಡು, 2 ಟೈಮು ಏನಾದ್ರು ಲಿಕ್ವಿಡ್ ತಗೋ, ಹಾಲು ಈ ರೀತಿ ತೊಗೊಂಡು 1 ಟೈಮ್ ಊಟ ಮಾಡೋದು ಮಧ್ಯಾಹ್ನ ಕರೆಕ್ಟಾಗಿ ಬಾಳೆ ಎಲೆಯಲ್ಲಿ. ಅವಳಿಗೂ ಊಟ ಕೊಡು ಬಾಳೆ ಎಲೆಯಲ್ಲಿ, ನಿಮ್ಮ ಯಜಮಾನ್ರಿಗೂ ಕೊಡು. ಈ ರೀತಿ ಒಂದು 4 ಶನಿವಾರ ಮಾಡಿದ್ರೆ ಒಂದು ದಾರಿಗೆ ಬರ್ಬೋದು. ಪ್ರಯತ್ನ ಮಾಡಮ್ಮ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಈಗ ಅವ್ರಿಗೆ ಹೇಳಿದರೆ 19ನೇ ವಯಸ್ಸಿಗೆ ಅವರಿಗೆ ಮದುವೆ ಬೇಕಿತ್ತು ಅಂತ. ಅಂದರೆ ಆ ಪರ್ಟಿಕ್ಯುಲರ್ ನಕ್ಷತ್ರಗಳಿಗೆ ಇಂತಿಂಥ ವಯಸ್ಸಿಗೆ ಮದುವೆ ಬೇಕಿರುತ್ತೆ ಅನ್ನುವಂಥದ್ದು ಏನಾದರೂ ಇರುತ್ತಾ ಗುರುಗಳೇ? ಅದು ಹೇಗೆ? ಅದು ಒಂದು ವಿಚಾರ ಏನು ಹೇಳ್ಬೋದು ಅಂದರೆ, ಇಲ್ಲಿ ಒಂದು ದೊಡ್ಡ ತಪ್ಪಾಗ್ತಾ ಇದೆ. ಏನು? ಗಡಿಯಾರ ಯಾವಾಗಲೂ ಮೂವಿಂಗಲ್ಲೇ ಇರುತ್ತೆ. ಹೌದು, ಸತ್ಯ ತಾನೆ? ಹೌದು, ಪಕ್ಕ ಗುರುಗಳೇ, ಡೌಟ್ ಇಲ್ಲ. ಅದೇ ರೀತಿ ನಮ್ಮ ದೇಹ ಪ್ರತಿಕ್ಷಣ ಬದಲಾವಣೆ ಆಗ್ತಾ ಇರುತ್ತೆ ಅಂತ ಒಪ್ಕೋಬೋದಾ ಇಲ್ವಾ? ಆಗ್ತಿರುತ್ತೆ ಗುರುಗಳೇ. ನಮ್ಮ ದೇಹದಲ್ಲಿ ಇರುವ ಜೀವಕೋಶಗಳು ನಮ್ಮ ದೇಹಕ್ಕೆ ನಾವು ಬದುಕಿರುವುದಕ್ಕೆ ಬರುವಂತಹ ಉತ್ಪತ್ತಿಯಾಗುವಂತ ಇರುವಂಥ ಜೀವಕೋಶಗಳಿಗೆ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. 10% ನಮ್ಮ ದೇಹಕ್ಕೆ ಬೇಕಾಗಿರುವ ಜೀವಕೋಶಗಳ ಪ್ರಮಾಣವನ್ನು ಲೆಕ್ಕ ಹಾಕಿದ್ರೆ ಅದಕ್ಕೆ 10% ಜಾಸ್ತಿ ನಮಗೆ ಬೇಡದೇ ಇರತಕ್ಕಂತಹ ಬ್ಯಾಕ್ಟೀರಿಯಾಸ್ ನಮ್ಮಲ್ಲಿ ಇದೆ. 10% ಅಂದ ಮೇಲೆ ನಾವು ಅರ್ಧ 50% ಸತ್ತಿರ್ತೀವಿ ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸತ್ತಿರೋದು ಸತ್ತೋಗೋದು ಅಂತಲ್ಲ, ಏನೋ ಒಂದು ವೇದನೆ, ಇದಕ್ಕೆ ದೇಹ ವೇದನೆ. ಇದು ದೇಹ ವೇದನೆ ಏನಕ್ಕೆ ಬರುತ್ತೆ ಅಂದರೆ ಆಹಾರ ವೇದನೆ. ಈಗ ಅಮ್ಮ ಏನು ಹೇಳ್ತು, ಮೊಬೈಲ್ ಹಿಡ್ಕೊಂಡೆ ಊಟ ಮಾಡ್ತಾರೆ ಅಂತ. ಈಗ ಕಣ್ಣನ್ನ ಊಟದ ಮೇಲೆ ಇಟ್ಕೊಂಡೆ ಆ ಕಡೆ ಈ ಕಡೆ ಕಣ್ಣು ಆಡಿಸೋದ ಮೇಲೆ ದೇಹ ವೇದನೆ ಬರದೆ ಇನ್ನೇನಾಗತ್ತೆ?
ಈಗ ಊಟ ನಮ್ಮ ದೇಹಕ್ಕೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ಶಕ್ತಿ ಕೊಡುತ್ತೆ ಅಂತ ತಂದ್ಕೊಂಡಿದ್ದೀವಿ, ಹೌದಾ? ಮತ್ತು ಅದನ್ನು ನಾವು ಯಾವ ಮಟ್ಟಕ್ಕೆ ಹೇಳ್ಬೋದು ಅಂದರೆ ಜೀವರಸ ಅಂತ ಹೇಳ್ಬೋದು. ಏನು ಹೇಳ್ಬೋದು? ಆಹಾರವನ್ನ ಜೀವರಸ. ಜೀವರಸ. ಆ ಜೀವರಸ ಅನ್ನೋದು ನಮ್ಗೆ ಗೊತ್ತಾಗಿದೆಯಾ? ಜೀವರಸ ಹೇಗಿರುತ್ತೆ ಅಂತ ಗೊತ್ತಿದೆಯಾ? ಗೊತ್ತಿಲ್ಲ. ಅದರ ಪಕ್ಕ ಇನ್ನೊಂದಿದೆ, ಏನು? ಆಹಾರ ರಸ. ಇವೆರಡೂ ಹೊಂದಾಣಿಕೆಯನ್ನು ಮಾಡುವ ಕ್ರಿಯೆಯನ್ನು ಕಲಿತಾಗ ಮನುಷ್ಯನಿಗೆ 100 ವರ್ಷ ಬದುಕೋದರಲ್ಲಿ ಸಂದೇಹವೇ ಇಲ್ಲ. ಈ ಎರಡು ರಸಗಳನ್ನು ಹೊಂದಾಣಿಕೆ ಮಾಡುವ ಅಭ್ಯಾಸ ನಮ್ಮ ಜನಕ್ಕೆ ಗೊತ್ತಿದ್ದರೆ 1,000ಕ್ಕೆ ಒಬ್ಬರಿಗೂ ಸಿಕ್ಕಲ್ಲ. ಈ ಎರಡು ರಸಗಳನ್ನು ಒಂದು ಮಾಡಬೇಕು. ಇದರ ಜೊತೆ ಇನ್ನೊಂದು ರಸ ಸೇರಿದ್ರೆ ನಮ್ಮ ಆಹಾರ ವಿಷ ಆಗೋದ್ರಲ್ಲಿ ಡೌಟೇ ಇಲ್ಲ. ಇನ್ನೊಂದು ರಸ ಯಾವುದು? ಅದು ಯಾವುದು ಅನ್ನೋದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ ಬಗ್ಗೆನೇ ತಿಳ್ಕೊಬೇಕು. ನಿಮ್ದು ನಕ್ಷತ್ರ ತಿಳಿಸಿ ಜಯಶೀಲಾ ಅವರೇ. ನನ್ಗೆ ನಕ್ಷತ್ರ ಗೊತ್ತಿಲ್ಲ ಮೇಡಮ್, ಹಂಗಾಗಿ ಗುರುಜಿನೇ ನನ್ ಕೇಳ್ಬೇಕು ಅಂತ ನಾನು ಇರೋದು. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ಹೇಳಮ್ಮ. ನನಗೆ ನಕ್ಷತ್ರ ಅವೇನು ಗೊತ್ತಿಲ್ಲ ಗುರುಜಿ, ಬಟ್ ನನಗೆ ಇದ್ರಲ್ಲಿ ಆಸಕ್ತಿ ತುಂಬಾ ಇದೆ. ಯಾವುದ್ರಲ್ಲಿ? ನೀವ್ ಹೇಳ್ತಿರಲ್ಲ ಪ್ರತಿ ಒಂದ್ರಲ್ಲೂ ನನಗೆ ಆಸಕ್ತಿ ಇದೆ, ಆದ್ರೂ ಸ್ವಲ್ಪ ಸೋಂಬೇರಿ ಅನ್ನೋದು ಬಹಳ ಐತೆ. ಅದ್ರ ಬಗ್ಗೆ ತಿಳ್ಕೋಬೇಕು ನಾನು ನಿಮ್ಗೆ ಕಾಲ್ ಮಾಡಿದ್ದೀನಿ ಗುರುಜಿ. ಎಷ್ಟು ವಯಸ್ಸಮ್ಮ ನಿಂಗೆ? ನನಗೆ ಇವಾಗ ಕರೆಕ್ಟ್ 37 ವರ್ಷ ಗುರುಜಿ. ಏನಾದ್ರು ಒಂಚೂರು ಓದಿದ್ಯಾ? ಸೆಕೆಂಡ್ PUC ಆಗಿ ಮಾಡಿದ್ದೀನಿ ಗುರುಜಿ. ನಾನು ಸೆಕೆಂಡ್ PUC ಓದಿ ಇಂಡಿಯಾ ದೇಶನೇ ಪರ್ಚೇಸ್ ಮಾಡ್ಬೋದಲ್ಲಮ್ಮ. ಇದೆಲ್ಲ ನಂಬಿಕೆ ಇರಲಿಲ್ವಾ ನಿಂಗೆ ಮೊದಲು? ಏನ್ ಗುರುಜಿ? ಇದೆಲ್ಲ ನಂಬಿಕೆ ಇರಲಿಲ್ವಾ? ತಿಳ್ಕೊಬೇಕು ಮಾಡ್ಬೇಕಂತ ನಂಬಿಕೆ ಇಲ್ಲ ಗುರುಜಿ, ಈಗ ನಿಮ್ ಕಾರ್ಯಕ್ರಮ ಈಗ 8 ವರ್ಷದಿಂದ ನೋಡ್ತಾ ಇದ್ದೀನಿ. ಅವಾಗಿಂದ ನನಗೆ ಬಹಳ ನಿಮ್ ಬಗ್ಗೆ ನಾನು ತುಂಬಾ ಬದಲಾವಣೆ ಆಗ್ತಾ ಇದ್ದೀನಿ. ಇನ್ನೂ ಕಡಿಮೆನೆ ಆಗ್ತಾ ಇತ್ತಲ್ಲ, ಅದ್ರ ಬಗ್ಗೆ ಏನೋ ಅಂತ ಕೇಳೋಣ ಅಂತ ಫೋನ್ ಮಾಡಿ. ಆದ್ರೆ 8 ವರ್ಷದಿಂದ ಬರೀ ನೋಡೋದಲ್ಲೇ ಕಾಲ ಕಳೀತಾ ಇದೆಯಲ್ಲಮ್ಮ. ಅದು ಪರಿವರ್ತನೆ ಆಗ ಇಷ್ಟಪಡ್ಲಿಲ್ಲ. ನೋಡ್ಕೊಂಡೆ, ಕೇಳ್ಕೊಂಡೆ, ಬರ್ಕೊಂಡೆ, ಪುಸ್ತಕ ಬರ್ಕೊಂಡು ಇದ್ಬೋಣ ಅಂತ ತೀರ್ಮಾನ. ಇಲ್ಲ ಗುರುಜಿ, ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಅಮ್ಮ ಒಂದ್ ನಿಮಿಷ. ಜಯಲಕ್ಷ್ಮಿ ತಾನೇ ನೀನು? ಜಯಶೀಲ. ಈ ಶೀಲ ಅಂತ ತೆಗೆದಾಕಿದ್ರೆ ಏನೋ ಒಳ್ಳೇದಾಗ್ಬೋದು ನಿನಗೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಶೀಲ ಇಟ್ಕೊಂಡ್ರೆ ಬರೀ ಅಪವಾದಗಳ ಸುರಿಮಳೆ, ಬರೀ ಯೋಚನೆ, ಬೇಜಾರಲ್ಲೇ ಕಾಲ ಕಳಿಬೇಕು ನೀನು. ಹೌದು ಗುರುಜಿ. ಅಲ್ಲ, ನೀನು ಹಂಗೆ ಅನ್ಕೊಂಡೆ ಕಾಲ ಕಳಿ 8 ವರ್ಷದಿಂದ ನೋಡ್ತಾ ಇದ್ದೀನಿ. ಇನ್ನೇನು ತಿಳ್ಕೊಂಡೆ ನೀನು? ಈ ಶೀಲ ಅನ್ನೋದು ಬಿಡಬೇಕು. ಎರಡನೇದಾಗಿ ನೀನು ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಅಪರಾಧ ಏನಪ್ಪಾ ಅಂತಂದ್ರೆ, ಊಟ ಮಾಡಬೇಕಾದ್ರೆ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತೀಯಮ್ಮ? ಗುರುಜಿ, ಕೆಳಗಡೆನೆ ಊಟ ಮಾಡಿ. ಯಾವ ತಟ್ಟೆಲಿ? ಸ್ಟೀಲ್ ತಟ್ಟೆಯಲ್ಲಿ. ಆ ಸ್ಟೀಲ್ ತಟ್ಟೆ ಅಂತಕ್ಕಂಥದ್ದು ನೀನು ಇಟ್ಕೊಂಡು ಊಟ ಮಾಡುವಾಗ ಶಬ್ದ ಬರ್ತಕ್ಕಂಥದ್ದು ಯಾವಾಗ ಗಮನಿಸಿದ್ಯಾ? ತಟ್ಟೆ ಹಿಂಗೆ ಊಟ ಮಾಡುವ ಇದರಲ್ಲಿ ತಟ್ಟೆ ಶಬ್ದ ಬರ್ತಕ್ಕಂಥ ಗಮನಿಸಿದ್ಯಾ? ಗಮನಿಸಿದ್ದೇನೆ ಗುರುಜಿ. ಈಗ ಅರ್ಥ ಮಾಡ್ಕೋಬೇಕು ನೀನು. ಇಲ್ಲೂ ಶಾಪನ ನಮ್ಗೆ ಅಂತ. ಈ ತಟ್ಟೆ ಶಬ್ದ ಬರೋದು ಒಂದು ಶಾಪ ಅಂತ ಅನ್ಕೊಂಡ್ಬಿಟ್ರೆ ಹೆಂಗೆ ಕತೆ ಇದು? ಅವರಿಗೆ ನಗು ಬಂತು. ಓಕೆ, ಅದಕ್ಕೆ ನೀನೇನ್ ಮಾಡು ಅಂತಂದ್ರೆ ಬಾಳೆ ಎಲೆಯಲ್ಲಿ ಊಟ ಮಾಡಮ್ಮ. ಆಮೇಲೆ ಸಂಜೆ 6:30 ಊಟ ಮಾಡಬೇಕು. 6:30 ಮೇಲೆ ಊಟ ಮಾಡಬಾರ್ದು. ಚಂದ್ರನ ದರ್ಶನ ಮಾಡ್ಬಿಟ್ಟು ಊಟ ಮಾಡಬೇಕು. ಬೆಳಿಗ್ಗೆ ಸೂರ್ಯನ ದರ್ಶನ ಮಾಡಬೇಕು. ಸೂರ್ಯನ ದರ್ಶನ ಮಾಡೋದ್ರೊಳಗಡೆ ಸ್ನಾನ ಮಾಡಿ ದರ್ಶನ ಮಾಡಬೇಕು. ಮಾಡಿ ಅರ್ಧ ಗಂಟೆ ವಾಕ್ ಮಾಡು. 1 ವಾರ ಮಾಡು. ನಿನಗೆ ಹೇಳ್ತಾರೆ ಏನು ಹಿಂಗೆ ಚೇಂಜ್ ಆಗ್ಬಿಟ್ಟಲ್ಲ ಅಂತ. ಅಷ್ಟು ಖುಷಿ ಆಗುತ್ತೆ. ಒಳ್ಳೇದಾಗಲಿ ತಾಯಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಇನ್ನು ಜೀವರಸ ಮತ್ತು ಆಹಾರ ರಸಕ್ಕೆ ಇನ್ನೊಂದು ರಸ ಸೇರಿದ್ರೆ ಆಹಾರ ಅನ್ನುವಂಥದ್ದು ವಿಷ ಆಗುತ್ತೆ ಅಂದರೆ ಅದು ಯಾವುದು ಗುರುಗಳೇ? ನಾವು ಸೇವಿಸುತ್ತಿರುವ ಆಹಾರ ಅಂದರೆ ಊಟ, ಪ್ರತಿ ಊಟದಲ್ಲೂ ಕೂಡ ನಾವು ವಿಷವನ್ನ ಸೇವನೆ ಮಾಡುತ್ತಿದ್ದೇವೆ ಗೊತ್ತಿಲ್ಲದ ರೀತಿಯಲ್ಲಿ. ಇದು ಆಶ್ಚರ್ಯ ಆಗ್ಬೋದು. ಪ್ರತಿ ಊಟ ತಿಂಡಿ ತಿನ್ನುವ ಸಮಯಕ್ಕೆ ವಿಷವನ್ನ ಆಹಾರದ ಜೊತೆಯಲ್ಲಿ ನಮಗೆ ತಿಳಿದಿರುವ ರೀತಿಯಲ್ಲಿ ನಾವು ಸೇವಿಸುತ್ತಿದ್ದೇವೆ. 2 ಸಲ ಹೇಳಿದ್ದೀನಿ. ಹೇಗೆ ಗುರು? ಹೇಳೋಣ. ಕರೆ ಇದೆಯಾ? ಇಲ್ಲ ಗುರುಗಳೇ, ಹೇಳಿ. ಸೇವಿಸುತ್ತಿದ್ದೇವೆ ಅಂದ್ರೆ ಯಾವ್ದಪ್ಪ ವಿಷ? ಏನು ಹಂಗಾರೆ ಏನು ಹಾಕತ್ತೀವಿ ನಾವು ಹಾಗಾದ್ರೆ? ವಿಷ ಕಳಕಲ್ಲಿ ಅಲ್ವಾ? ಇಲ್ಲಿ ವಿಚಾರ ಇಷ್ಟೇ. ನೀರು ಅಂತಕ್ಕಂಥದ್ದು ನಾವು ಸೇವಿಸಿದ ಆಹಾರ, ನಾವು ಕುಡಿಯುವ ನೀರು, ಇದು ಸ್ವಲ್ಪ ಕಷ್ಟಕರವಾದ ವಿಚಾರ. ಅಷ್ಟು ಸುಲಭ ಅಲ್ಲ, ತುಂಬ ಟ್ರೈನಿಂಗ್ ಬೇಕಾಗತ್ತೆ. 5 ಗಂಟೆ ಅವಧಿಯ ಒಳಗಡೆ ನೀರು ದೇಹಕ್ಕೆ ಪ್ರವೇಶ ಕೊಡಬಾರ್ದು. ಊಟ ಮಾಡಿದ 5 ಗಂಟೆಯ ಅವಧಿ,
ಊಟ ಮಾಡಿದ ನಂತರ 5 ಗಂಟೆ ಅವಧಿಗೂ ನಮ್ಮ ತಗೊಳ್ಳುವ ನೀರಿಗೂ ಸಂಬಂಧ ಇರಬಾರದು. ಆಗ ನೋಡಿ ನಿಮ್ಮ ದೇಹ ಚಲವಲನಗಳು ಹೇಗಿರುತ್ತೆ ಅಂತ. 5 ಗಂಟೆ ಟೈಮ್ ಅಂದರೆ ರಾತ್ರಿ ಊಟ ಮಾಡೋದೇ 10:30ಗೆ ಸ್ವಾಮಿ, 5 ಗಂಟೆ ಕಾಯ್ಕೊಂಡ್ರೆ ಬೆಳಗ್ಗೆ 5 ಗಂಟೆ ಆಯ್ತದೆ, ನಮ್ಮ ಕತೆ ಏನು ಅನ್ನೋರಿಗೆ ನಾವೇನು ಹೇಳೋಕ್ಕಾಗಲ್ಲ. ಇದು ವಿಷ. ಆಹಾರದ ರಸದ ಜೊತೆಯಲ್ಲಿ, ಜೀವರಸದ ಜೊತೆಯಲ್ಲಿ ನೀರನ್ನು ನಾವು ಸೇವನೆ ಮಾಡುವಂತಹ ಅಭ್ಯಾಸ ಇದ್ದಾಗ ಮಗುವಿಂದ ಹಿಡಿದು ಸಾಯೋ ವೃದ್ಧರವರೆಗೂ ಜೀವನ ಪರ್ಯಂತ ಬರ್ರೆ ಆವೇಶ ಆವೇಶ ಆವೇಶ, ಮಾತೆತ್ತರ ಆವೇಶ. ಇದು ವಿಷ. ಈ ವಿಷ ಯಾವುದು? ನಾವು ಕುಡಿಯುತ್ತಿರುವ ನೀರು. ಈ ನೀರನ್ನು ನಾವು ಊಟದ ಜೊತೆಯಲ್ಲಿ ಕುಡಿತಕ್ಕಂಥದ್ದು ಯಾವ ಕಾರಣಕ್ಕೂ ಆರೋಗ್ಯದಲ್ಲಿ ಇತಿಹಾಸ ದಾಖಲೆಯಲ್ಲಿ ಇಲ್ಲವೇ ಇಲ್ಲ. ನಾವು ಪಕ್ಕದಲ್ಲೇ ಮಾಡ್ಕೊಂಡಿರ್ತೀವಿ, ಹಿಡ್ಕೊಂಡ್ಬಿಡ್ತದೆ ಅಂತ ಒಂದ್ಸಲ, ಖಾರ ಆಯಿತು ಅಂದರೆ ಒಂದ್ಸಲ. ಹೆಂಗ್ರಿ ಬದುಕಕ್ಕಾಗತ್ತೆ? ನೀರು ಅಮೃತವನ್ನಾಗಿ ಬಳಸ್ಬೇಕು ನಾವು, ವಿಷವನ್ನಾಗಿ ಗೊತ್ತಿಲ್ಲದೆ ಬಳಸ್ತಾ ಇದ್ದೀವಿ. ಅಮೃತವಾದ ನೀರನ್ನು ಹೇಗೆ ಬಳಸಬೇಕು ಗೊತ್ತಿಲ್ಲ. ವಿಷ ಆಗ್ತಾ ಇದೆ ಅಂತ ಒಪ್ಕೊಳ್ಳೋದು ನಿಜಕ್ಕೂ ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಜೀವನದ ಸಾಧನೆ. ನಿಮ್ಮ ಮಕ್ಕಳಿಗಾಗಲಿ, ಗಂಡ ಆಗಲಿ, ಹೆಂಡತಿ ಆಗಲಿ, ಆಹಾರಕ್ಕೂ ನಾವು ತಗೊಳ್ಳೋ ನೀರಿಗೂ ಎಷ್ಟು ವ್ಯತ್ಯಾಸ, ಅಂತರ ಇರಬೇಕು. ಹಾಗಾದರೆ ನೀರು ಕುಡಿಯೋದೇ ಬೇಡವಾ ಅಂತ ಡಿಸೈಡ್ ಮಾಡಿಬಿಟ್ಟಿರ, ತುಂಬ ದೊಡ್ಡ ಸಮಸ್ಯೆ ಆಗ್ಬಿಡತ್ತಿದು. ಯಾಕೆ ಅಂದರೆ ನೀರನ್ನು ಕುಡಿಯದೆ ಮನುಷ್ಯ ಬದುಕಬಹುದು. ನೀರನ್ನು ಕುಡಿಯದೆ 16 ವರ್ಷ ಬದುಕುವ ಸಾಧ್ಯತೆ 100ಕ್ಕೆ 1000 ಪಟ್ಟು ಇದೆ. ಈ ಸತ್ಯವನ್ನು ತಿಳ್ಕೊಳ್ಳೋವರೆಗೂ ನಾವು ಮನುಷ್ಯರಾಗಿಲ್ಲ. ಗುರುಗಳೇ, ನೀರಿನಿಂದ ಆಗಿರುವಂಥ ದೇಹಕ್ಕೆ ನೀರು ಕೊಡಲೇಬೇಕಾಗುತ್ತಲ್ವ ಗುರುಗಳೇ? ಅಲ್ಲ, ಕೊಡಬೇಕು ಅಂತ ಎಲ್ಲ ಟೈಮಲ್ಲೂ ಕೊಟ್ಟರೆ ಅದು ವಿಷನೇ ಆಗೋದು. ಒಂದಂತೂ ತಿಳ್ಕೋಬೇಕು, ಪ್ರತಿಯೊಂದಕ್ಕೂ ತನ್ನದೇ ಆದ ಕ್ರಮ ಇರುತ್ತೆ. ಓಕೆ. ಉಪ್ಪಿಟ್ಟು ಮಾಡ್ತೀವಿ, ಅನ್ನ ಮಾಡ್ತೀವಿ ಅಲ್ವಾ? ಅನ್ನ ಮಾಡ್ತಕ್ಕಂಥ ಕುಕ್ಕರಲ್ಲಿ ಉಪ್ಪಿಟ್ಟಿಗೂ ಹಂಗೆ ಮಾಡಿದ್ರೆ ಉಪ್ಪಿಟ್ಟಾಗಲ್ಲ. ಇಲ್ಲ ಗುರುಗಳೇ. ಅಲ್ವಾ? ಹಾಗೆ ನಾವು ಏನು ಮಾಡಕ್ಕೆ ಹೋಗ್ತೀವಿ ಅಂದ್ರೆ ಎಲ್ಲದಕ್ಕೂ ಒಂದೇ ತಕ್ಕಡಿ ಹಿಡಿಯಕ್ಕೆ ಹೋಗ್ತೀವಿ. ಮೆಣಸಿಕಾಯಿ ತಗೋಕ್ಕೂ ಒಂದೇ ತಕ್ಕಡಿ, ಜಾಸ್ತಿ ಹಿಡಿತದೆ ಮೆಣಸಿಕಾಯಿ, ಹಗರ ಇರುತ್ತಲ್ವಾ, ಹಿಡಿಯಲ್ಲ. ಬೆಣ್ಣೆ ತೂಗಕ್ಕೂ ಒಂದೇ ತಕ್ಕಡಿ ಆಗತ್ತಾ? ಇಲ್ಲ. ಯಾಕೆ ಅಂದರೆ ಆಯಾ ಸಂದರ್ಭಕ್ಕನುಸಾರವಾಗಿ ನಾವು ಸೇವನೆ ಮಾಡ್ತಕ್ಕಂಥದ್ದು. ಇಲ್ಲಿ ಗಂಟ್ಲಲ್ಲಿ ಇಳಿತಕ್ಕಂಥ ಆಹಾರ, ಇದನ್ನು ಅತಿ ಮುಖ್ಯವಾಗಿ ಸೂಕ್ಷ್ಮ ಗಮನಿಸ್ಕೋಬೇಕು. ಗಂಟಲಲ್ಲಿ ಇಳಿತಕ್ಕಂಥ ಆಹಾರ 2 ಭಾಗ ಅಲ್ಲೇ ಡಿವೈಡ್ ಆಗಬೇಕು. ನಾವು ಮಾಡುತ್ತಿರುವ ಊಟ ಅಪ್ರಾಣೆ ಆಗುತ್ತಿಲ್ಲ, ಆಗುವುದಿಲ್ಲ. ಗಂಟಲಲ್ಲಿ ಇಳಿಯುವಾಗಲೇ 2 ಭಾಗ, 2 ರಸ್ತೆಯಲ್ಲಿ ಮೂವ್ ಆಗಬೇಕು. ಅಂದರೆ ಆಹಾರ ಮೂವ್ ಆಗಬೇಕು ಅಂತ ಮಾಡ್ಕೊಂಡ್ರೆ ನಮ್ಮ ಮೇಲಕ್ಕೆ ಹೋಗ್ಬಿಡ್ಬೇಕಾಗತ್ತೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೋಬೇಕು. ಅದು ಯಾವ ರೀತಿ ಆಹಾರ ಆಗಿರಬೇಕು, ಇದು ಮುಖ್ಯ. ಅದ್ಯಾವುದು ಅನ್ನೋದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ಇದ್ದಾರೆ. ಹಲೋ. ಹಲೋ, ನಾಗರತ್ನ ಅವ್ರೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ತುಲಾ ರಾಶಿ, ಚಿತ್ತಾ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿ. ಎಷ್ಟು ವಯಸ್ಸು ಮಗನಿಗೆ? 21 ವರ್ಷ. ಮೊಮ್ಮಗ. ಮಗನ ಮಗನ ಮಗಳ ಮಗನ? ಮಗಳ ಮಗ. 21 ವರ್ಷನಾ? ಏನ್ ಮಾಡ್ತಿದ್ದಾನೆ? ಕಾಲೇಜ್ ಓದ್ತಾನೆ ಗುರುಜಿ. ಹೋಗ್ತೀನಿ 20ನೇ ತಾರೀಕು ಬೆಳಿಗ್ಗೆ ಪಾರ್ಕ್ ಹೋಗಿ ಬರ್ತೀನಿ, ಇಂದನೂ ಬಂದಿಲ್ಲ. ಅವ್ರು ಸುಮ್ಮನೆ ಹೇಳ್ತಾಳೆ ಎಲ್ಲವನೇ ಅಂತ, ಏನು ಸುಳಿದಿಲ್ಲ. ಕಂಪ್ಲೇಂಟ್ ಎಲ್ಲ ಕೊಟ್ಟು ಶಾಸ್ತ್ರ ಎಲ್ಲ ಕೇಳಿದ್ರು, ಅವನೇ ಬರ್ತಾನೆ ಅಂತಾರೆ. ನನ್ಗೆ ಯಾಕೋದಿಲ್ಲ, ಅದಕ್ಕೆ ಫೋನ್ ಮಾಡಿದೆ, ನೋಡ್ತಾ ಇದ್ದೆ, ಅದಕ್ಕೆ ಕೇಳೋಣ. ಅಲ್ಲ, ಶಾಸ್ತ್ರ ಹೇಳೋರು ಏನ್ ಹೇಳ್ಬೇಕಿತ್ತು ಗೊತ್ತೇನಮ್ಮ? ಲವ್ ಮಾಡುವಂತಹ ವಿಚಾರದಲ್ಲಿದ್ದಾನೆ ಆ ಮಗು ಅಂತ ಹೇಳ್ಬೇಕಿತ್ತು. ಈ ಲವ್ ಮಾಡೋ ವಿಚಾರದಲ್ಲಿ ಮಗು ಅಂತ ಹೇಳಿದ್ರೆ ಮಾತ್ರ ಸರಿಯಾದ ಶಾಸ್ತ್ರ. ಅಮಾವಾಸ್ಯೆ ಕಳೆದ್ಮೇಲೆ ಬರ್ತಾನೆ, ಇನ್ನು 3 ದಿನದಲ್ಲಿ ಬರ್ತಾನೆ, ತಡೆ ಓಡಿಸ್ಬಿಟ್ಟು ಬರ್ತಾನೆ, ಪೂಜೆ ಇಂಥ ಕಿತ್ತೋದು ಹೇಳಿ ಜನಗಳನ್ನ ಹಾಳು ಮಾಡ್ತಾ ಇರೋದು. ಅಲ್ಲ ಗುರುಗಳೇ, 21 ವರ್ಷದವ್ರಿಗೆ ಮಗು ಅಂತ ಹೇಗೆ ಹೇಳಕ್ಕಾಗತ್ತೆ? ಚಿತ್ತಾ ನಕ್ಷತ್ರಕ್ಕೆ 17 ವರ್ಷಕ್ಕೆ ಮದುವೆ ಮಾಡಿದ್ರೆ ಏನು ಬೇಜಾರಿಲ್ಲ. ಮೀಸೆ ಬರಲೇಬೇಕು, ಮದುವೆ ಮಾಡಬೇಕು ಅಂತೇನಿಲ್ಲ. 17 ವರ್ಷಕ್ಕೆ ಮದುವೆ ಆಗೋಗಿರ್ಬೇಕು. ಅಂದರೆ 14, 15 ಹೈಸ್ಕೂಲ್ಗೆ ಅವ್ನು ರೆಡಿ. ಏನು, ಮೇಡಮ್ಗೆ ಲೈನ್ ಹೊಡಿಲ್ಲ. ಈ ಮಾತು ಹೇಳಬಾರ್ದು, ಹೇಳ್ತಾ ಇದ್ದೀನಿ. 14 ವರ್ಷದ ಹುಡುಗ ಮೇಡಮ್ಗೆ ಲೈನ್ ಹೊಡಿಲ್ಲ ಅನ್ನೋ ಮಟ್ಟಕ್ಕೆ ಬಂದಿರ್ತಾನೆ ಅಂದರೆ ಅವನು ಯಾವ ಮಟ್ಟದ ನಕ್ಷತ್ರದಲ್ಲಿ ಹುಟ್ಟಿದಾನೆ ಅಂತ ಯೋಚನೆ ಮಾಡಬೇಕು. ಯಾಕೆ ಇದು ಬರುತ್ತೆ? ಆ ಮಗುದೆಲ್ಲ ತಪ್ಪು. ಇವ್ರ ಗಂಡ ಹೆಂಡತಿ ಇಬ್ಬರು ತುಂಬ ತಪ್ಪಾಗಿ ಖಾಲಿ ತಟ್ಟೆ ಕೊಟ್ಬಿಟ್ಟು ಸತ್ತೋರಿಗೆ ಊಟನೇ ಹಾಕಿಲ್ಲ. ತಟ್ಟೆ ಕೊಟ್ಬಿಟ್ರು ಊಟ ಹಾಕ್ತೀನಿ ಅಂತ, ಅವ್ರು ಅಲ್ಲೇ ಕ್ಯೂನಲ್ಲಿ ನಿಂತವ್ರೆ. ಇವ್ರು ಮರ್ತುಬಿಟ್ರು. ಯಾಕೆ? ಈ ಮಗು ಹುಟ್ಟಿದಾಗ ತಿಳ್ಕೊಬೇಕಿತ್ತು, ಈ ಚಿತ್ತಾ ನಕ್ಷತ್ರ ಮಗು ನಮ್ಮ ವಂಶಕ್ಕೆ ಏನಕ್ಕೆ ಬಂತು ಅಂತ. ಮಾಡೋರ ಇವರು ಇಲ್ಲ, ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ. ಈ ಕಿತ್ತೋಗಿರೋ ಅಭ್ಯಾಸ ನಮ್ಮ ದೇಶದಲ್ಲಿ ಹೋಗಲ್ಲ.
21 ವರ್ಷಕ್ಕೆ ಚಿತ್ತಾ ನಕ್ಷತ್ರ ಮಗ ಹೋಗಿದ್ದಾನೆ ಅಂದರೆ ಏನು ಕಾರಣ? ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಶಾಸ್ತ್ರ ಹೇಳೋರಿಗೆ ಬರೀ ಶಾಸ್ತ್ರ ಹೇಳೋದು ಗೊತ್ತಿರುತ್ತೆ ರೀ. ಅಲ್ಲಿಗೆ ಹೋಗಿ ಏನ್ರಿ ಕೇಳ್ತೀರಾ ಶಾಸ್ತ್ರನ? ನಿಮ್ಮ ಮಗ ನಿಮ್ಮ ಮನೆಯಲ್ಲಿ ಅಭ್ಯಾಸಗಳು ನಿಮಗೆ ಗೊತ್ತಿರಬೇಕು. ಅಪ್ರಾಣೆ ಇಲ್ಲ, ಪುರುಸೊತ್ತಿಲ್ಲ ನಿಮಗೆ, ನಿಮ್ಮ ಮಕ್ಕಳ ಅಭ್ಯಾಸಗಳು ಗೊತ್ತಿರಲ್ಲ ನಿಮಗೆ. ಆಮೇಲೆ ಹೋಗ್ಬಿಟ್ಟು ದೇವ್ರ ಹತ್ರ ಕೂತ್ಕೊಂಡು ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ? ಅಮ್ಮ ನೀವು ಬೇಜಾರು ಮಾಡ್ಕೋಬೇಡಿ ತಾಯಿ, ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಸುಮ್ಮನೆ ಇದ್ದು ಬಿಡಿ. ಹಲೋ, ನೀವು ನಾನು ಹೇಳ್ತಾ ಇರೋದು ನಿಮ್ಮ ಯಜಮಾನರು ಏನು ಕೆಲಸ ಮಾಡ್ತಾರಮ್ಮ? ನಮ್ಮ ಯಜಮಾನ್ ಇಲ್ಲ ಸರ್. ನನ್ನ ಮಗಳು ಮಗ ಹೋಗಿರೋದು. ಒಂದ್ ನಿಮಿಷ. ನಿಮ್ಮ ಅಳಿಯ ಏನ್ ಕೆಲಸ ಮಾಡ್ತಾರೆ? ಅವರು ಟೈಲರಿಂಗ್ ಮಾಡ್ತಾರೆ, ಅಂಗಡಿ ಇಟ್ಟವ್ರೆ. ಓಕೆ, ಈಗ ನಿಮ್ಮ ಯಜಮಾನರು ಮಾಡೋ ಕೆಲಸ ಏನು? ಟೈಲರಿಂಗ್ ಮಾಡ್ತಾ ಇದ್ರು. ಅವ್ರು ಆಗ್ಲೇ 26 ವರ್ಷ ಆಯ್ತು ಗುರುಜಿ ಹೋಗಿ. ಏನಾಗಿತ್ತು? ಅವ್ರಿಗೆ ಲಿವರ್ ಡ್ಯಾಮೇಜ್ ಆಗಿ ನೀರು ತುಂಬ್ಕೊಂತ ಇತ್ತು, ಜಾಂಡೀಸ್ ಆಗಿತ್ತು. ನಿಮ್ಗೆ ಎಷ್ಟು ಜನ ಮಕ್ಕಳು? 4 ಜನ. ಇವ್ಳು ದೊಡ್ಡ ಮಗ ಹೋಗಿರೋದು. 4 ಜನ ಮದುವೆ ಮಾಡಿದ್ದೀನಿ ನಾನು ಒಬ್ಬ. ನೋಡ್ತಾ ಇದ್ದೆ, ನಂಗೆ ಬೇಜಾರ ಕೇಳೋಣ ಅಂತ ಮಾಡಿದೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಅಂತ ಫೋಟೋ ಇಟ್ಟಿದ್ರ? ಸತ್ತಿರೋ ಫೋಟೋ ಯಾವ್ದಿದೆ ನಿಮ್ಮ ಮನೆಯಲ್ಲಿ? ಯಾವ್ದು ಇಲ್ಲ, ನಮ್ಮ ಯಜಮಾನ್ ಬಿಟ್ರೆ. ನಿಮ್ಮ ಯಜಮಾನ್ರ ಫೋಟೋ ಯಾರು ಪೂಜೆ ಮಾಡೋದು? ನಾನೇ ಮಾಡೋದು. ಯಾಕೆ ಪೂಜೆ ಮಾಡೋದು ಸತ್ತವ್ರಿಗೆ? ದೇವ್ರು ಅಂತನಾ? ಇಲ್ಲ, ನಾನು ಸುಮ್ಮನೆ ಇಟ್ಕೊಂಡಿದ್ದು, ಪೂಜೆ ಮಾಡಲ್ಲ. ಅವ್ರಿಗೆ ವರ್ಷಕ್ಕೊಂದ್ಸಲ ಅದೇ ಪೂಜೆ ಮಾಡುವಾಗ ಹಾಕ್ತೀನಿ ಅಷ್ಟೇ. ಅದೇ ನಿಮ್ಮ ಯಜಮಾನ್ರು ಪೂಜೆ ಮಾಡ್ತಾ ಇದ್ದೀರಾ? ಇವಾಗ ಮಾಡಲ್ಲ, ವರ್ಷಕ್ಕೊಂದ್ಸಲ ಇವಾಗ ಸುಮ್ಮನೆ. ವರ್ಷಕ್ಕೊಂದ್ಸಲ ಪೂಜೆ ಮಾಡ್ತೀರಾ? ದೇವ್ರಿಗೆ ಏನ್ ಮಾಡ್ತೀರಾ ಹಾಗಾದ್ರೆ? ಇವ್ರಿಗೆ ಪೂಜೆ ಮಾಡೋದು, ದೇವ್ರಿಗೆ ಏನ್ ಮಾಡೋದು? ದೇವ್ರಿಗೆ ಮಾಡ್ತೀವಿ ಡೈಲಿ. ದೇವ್ರಿಗೂ ಪೂಜೆ, ಸತ್ತವ್ರಿಗೂ ಪೂಜೆ. ಪೂಜೆ ಅಲ್ಲಮ್ಮ, ಈ ಕನ್ನಡನೇ ಅರ್ಥ ಆಗಿಲ್ವಲ್ಲ ತಾಯಿ. ನಿಮ್ಮ ಯಜಮಾನ್ರು ಪೂಜೆ ಮಾಡ್ತೀನಿ ಅಂತ ಹೇಳ್ತೀಯ ತಾಯಿ, ಅದಕ್ಕೆ ಹೇಳಿದ್ದು ತಟ್ಟೆ ಕೊಟ್ಟಿದ್ದು, ಖಾಲಿ ತಟ್ಟೆ ಕೊಟ್ಟು ಅಂತ ಹೇಳಿದ್ವಿ. ಅರ್ಥ ಆಯ್ತಾ? ಇವರೆಲ್ಲ ಹಿಂಗೆ ಮಾಡ್ಕೊಂಡು ಬಂದಿರೋದು. ಮಕ್ಕಳಾಗ್ಲಿ, ಮಗಳ ಮಕ್ಕಳಾಗ್ಲಿ, ಮಗನ ಮಕ್ಕಳಾಗ್ಲಿ, ಇವ್ರ ಮಕ್ಕಳೇ ಆಗಲಿ ಮನೆಯಲ್ಲಿ ಯಾವ ಕಾರಣಕ್ಕೂ ಮನೆ ಬಿಟ್ಟು ಹೋಗೋದು, ಮನೆ ಬಿಟ್ಟು ಹೋಯ್ತೀನಿ ಅಂತ ಹೇಳೋದು, ದೊಡ್ಡವ್ರಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು, ಇವೆಲ್ಲವೂ ಕೂಡ ಖಾಲಿ ತಟ್ಟೆ ಕೊಟ್ಟು ಲೈನಲ್ಲಿ ನಿಲ್ಲಿಸಿದ್ದಾರೆ ಇವರು ವಂಶ ಪಾರಂಪರ್ಯದಿಂದ. ಯಾಕೆಂದ್ರೆ ಇವ್ರು ಎಲ್ಲ ಸತ್ತವ್ರಿಗೂ ಪೂಜೆ, ದೇವ್ರಿಗೂ ಪೂಜೆ. ಈ ಅನ್ಯಾಯ ನಮ್ಮ ದೇಶದಲ್ಲಿ ಯಾವತ್ತೂ ಹೋಗುತ್ತೋ ಗೊತ್ತಿಲ್ಲ. ಲವ್ ಮಾಡುವಂಥದ್ದು, ಕೆಟ್ಟ ಚಟಗಳು, ಕೆಟ್ಟ ಅಭ್ಯಾಸಗಳು, ಡ್ರಗ್ಸ್ಗೆ ಅಡಿಕ್ಟ್ ಆಗೋದು, ಜೈಲ್ಗೆ ಹೋಗೋದು ಚಿಕ್ಕ ವಯಸ್ಸಲ್ಲಿ, ಇವೆಲ್ಲ ಏನಕ್ಕೆ? ಹಿರಿಯರಿಗೆ ಕೊಟ್ಟಿರ್ತಕ್ಕಂಥ ಖಾಲಿ ತಟ್ಟೆ. ಇಷ್ಟು 1 ವರ್ಷದಲ್ಲಿ ಇಷ್ಟು ಅನ್ನ ಹಾಕೋ ಯೋಗ್ಯತೆ ನಮಗಿಲ್ಲ ಅಂದಮೇಲೆ ನಮ್ಮ ಕುಟುಂಬದಲ್ಲಿ ಒಳ್ಳೇದು ಹೇಗಾಗತ್ತೆ ಹೇಳಿ? ದೇವ್ರ ಹತ್ರ ಕುತ್ಕೊಂಡು ಏನಕ್ಕೆ ಕಳ್ತೀರಾ? ದೇವ್ರ ಹತ್ರ ಏನಕ್ಕೆ ಒಪ್ಪಿಸ್ತೀರಾ? ದೇವ್ರಿಗೆ ಯಾಕೆ ಅರ್ಕೆ ಕಟ್ಕೋತೀರಾ? ಏನಕ್ಕೆ ಶಾಸ್ತ್ರ ಕೇಳಕ್ಕೆ ಹೋಗ್ತೀರಾ? ಏನಿದೆ ಅದರಲ್ಲಿ? ಯಾಕೆ ಹೋಗಬೇಕು? ಸತ್ತವರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಮ್ಮ ಭಾರತ ದೇಶ ಅಂತ ನಾವು ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನಿಜಕ್ಕೂ ಹೇಳ್ತೀನಿ, ಸತ್ತವ್ರಿಗೂ ಪೂಜೆ ಮಾಡೋದಂತೆ, ದೇವ್ರಿಗೂ ಪೂಜೆ ಮಾಡೋದಂತೆ, ಎಂಥ ಅನ್ಯಾಯದ ಬದುಕು ನಮ್ಮದು. ಸ್ವಲ್ಪ ಯೋಚನೆ ಮಾಡಿ. ಬೇರೆಯವ್ರು ಬೇಜಾರಾದರೂ ಪರವಾಗಿಲ್ಲ, ಆದರೆ ನಮ್ಮ ಬದುಕಿನ ಮೌಲ್ಯ ಬರೀ ಕುತ್ಕೊಂಡು ಯೋಚನೆ ಮಾಡೋದೇ ಆಗೋಯ್ತಲ್ಲ. ಬದುಕಿನ ರಹಸ್ಯಗಳು ತಿಳ್ಕೊಳ್ಳೋದು ಯಾವಾಗ? ನಾವು ಏನಕ್ಕೆ ಬದುಕ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋದು ಯಾವಾಗ? ನಾವು ಒಂದೇ ತಿಳ್ಕೊಂಡಿರೋದು, ಭೋಗವನ್ನು ಅನುಭವಿಸಲಿಕ್ಕೆ ಈ ಭೂಮಿಗೆ ಬಂದಿದ್ದೀವಿ ಅನ್ನೋದು ಎಲ್ಲರ ಮನಸ್ಸಲ್ಲೂ ಸ್ಥಳ ಊರಿದೆ. ಏನಕ್ಕೆ ಬಂದಿರೋದು? ಭೋಗವನ್ನು ಅನುಭವಿಸ್ಬೇಕು. ಒಳ್ಳೆ ಗಾಡಿ ತಗೊಂಡು ತಿರುಗಬೇಕು, ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು, ಒಳ್ಳೆ ಹುಡುಗಿ ಜೊತೆ ಮದುವೆ ಮಾಡ್ಕೋಬೇಕು. ಈ ಭೋಗದಕ್ಕಾಗಿ ಈ ಭೂಮಿಯಲ್ಲಿ ಜಾಗ ಇಲ್ಲ. ಆ ಕಾರಣದಿಂದಾಗಿ ಯಾರು ನೆಮ್ಮದಿಯಾಗಿ ಆರೋಗ್ಯವಾಗಿ ಇಲ್ಲ. ಎಲ್ಲರಿಗೂ ಹಣ ಬೇಕು. ನಿಜಕ್ಕೂ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ದೊಡ್ಡ ತಿಜೋರಿ ಬೇಕು ಅಂದರೆ, ಏನು ತಿಜೋರಿ ಅಂದರೆ? ಹಣ ತುಂಬಿರೋ ಪೆಟ್ಟಿಗೆ. ಆ ಹಣ ತುಂಬಿರೋ ಪೆಟ್ಟಿಗೆಗಿನ್ನ ನಿಮ್ಮ ಮನೆಯನ್ನು ಚಿನ್ನದ ತಿಜೋರಿಯನ್ನಾಗಿ ಮಾಡ್ಕೊಳ್ಳಿ. ನಿಮಗೆ ಪ್ರತಿಯೊಂದು ಸಿಗತ್ತೆ. ಆ ಚಿನ್ನದ ತಿಜೋರಿ ಇಟ್ಟಿರ್ತಕ್ಕಂಥ ಮನೆ ಯಾವುದು ಸ್ವಾಮಿ ಅಂತ ಕೇಳ್ತೀರಾ? ಸಮಯ ಇಲ್ಲ ಹೇಳಲಿಕ್ಕೆ, ನಾಳೆ ಹೇಳೋಣ. ಚಿನ್ನದ ತಿಜೋರಿ ಇರ್ತಕ್ಕಂಥ ಮನೆ, ನಿಮ್ಮ ಮೆಟ್ಲು ಮನೆ ಒಳಗಡೆ ಹಾಕೊಂಡಿರ್ತಲ್ಲ ಮೇಲೆ ಕತ್ತಕ್ಕೆ, ಅದೇ ಚಿನ್ನದ್ದು. ಅದನ್ನು ಎಲ್ಲಿಡಬೇಕು ಅಂತ ಗೊತ್ತಿದೆಯಾ? ಗೊತ್ತಿಲ್ಲ. ಅನುಭವಿಸ್ಲೇಬೇಕು. ಮೆಟ್ಲೆಲ್ಲ ಹಾಕೋದು ಮನೆಗೆ, ಅಪ್ರಾಣೆ ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ಈಗ ಹಾಕಿರೋ ಮೆಟ್ಲು ಯಾವುದು? ಹುಚ್ಚುತನದ್ದು, ಅನಾರೋಗ್ಯದ್ದು, ದುಷ್ಟ ಸಹವಾಸದ್ದು. ಈಗ ಮನೆಗಳಲ್ಲಿ ಹಾಕುತ್ತಿರುವ ಮೆಟ್ಟಿಲು ಯಾವುದು ಅಂದರೆ ಇದೇ ರೀತಿ ಮೆಟ್ಲು. ಅದು ಕಬ್ಬಿಣವೂ ಅಲ್ಲ. ನಾವು ಚಿನ್ನದ ಮೆಟ್ಲು ಹಾಕಬೇಕಾ ಬೇಡವಾ? ಚಿನ್ನದ ಬೆಟ್ಲು ಪರ್ವತದಂಗೆ ಮೇಲೆ ಕತ್ತೀವಿ ನಾವು, ಬೆಟ್ಟ ಹತ್ತೀವಿ. ಅದನ್ನ ಚಿನ್ನದ ಮೆಟ್ಲು ಹಾಕಕ್ಕೆ ಹಂಗನ್ಬಿಟ್ಟು ಏನು ತಗೊಂಬಂದು ಹಾಕಿ ಅಂತ ಹೇಳ್ತಾ ಇಲ್ಲ. ಆ ಮೆಟ್ಲು ಯಾವ ಭಾಗದಲ್ಲಿ ಇರಬೇಕು? ನಾವು ಮೂಲೆಗಳಲ್ಲೇ ಮೆಟ್ಲು ಹಾಕ್ತಾ ಇರೋದು. ಯಾರ ಮನೆ ನೋಡ್ಕೊಳ್ಳಿ, ಇವಾಗ ಎಲ್ಲ ಮೂಲೆಗಳಲ್ಲೇ ಮೆಟ್ಲು ಹಾಕೊಂಡಿರೋದು. ಈ ಕಿತ್ತೋಗಿರೋ ಅಂಟ್ರೋಗದ್ದು ಇದೆ,
ಅಂಟ್ರೋಗದವ್ರು ವಾಸ್ತು ಹೇಳೋರು ನೈಋತ್ಯ ಮೂಲೆಯಲ್ಲಿ ಹಾಕಿ ಇಲ್ಲ ಅಗ್ನಿ ಮೂಲೆಯಲ್ಲಿ ಹಾಕಿ. ಈ ಎರಡೂ ಮೂಲೆ ಮನೆಯನ್ನು ದಿವಾಳಿಯನ್ನಾಗಿ ಮಾಡುತ್ತೆ, ಗಂಡಸರನ್ನು ರಸ್ತೆ ಬಿಟ್ಟು ಆಚೆ ಕಳಿಸತ್ತೆ. ಈ ಎರಡೂ ಸಂಪ್ರದಾಯಗಳು ಕೆಟ್ಟ ಸಂಪ್ರದಾಯವಾಗಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಶಾಪವಾಗಿ ನಮ್ಮನ್ನು ಸುತ್ತಾಕೊಂಡಿದೆ. ಹಾಗಿರಬೇಕಾದ್ರೆ ಆ ತೂಕವಾಗಿರುವಂಥ ಮನೆಗೆ ತೂಕವಾದ ಮೆಟ್ಲನ್ನು ಹಾಕಿದಾಗ ಬಂಗಾರದ ಮನೆಯಾಗತ್ತೆ ಅಂತ ಸತ್ಯ ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದುವರೆದ ಭಾಗ ತಿಳಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಮನುಷ್ಯನಿಗೆ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥದ್ದು ಎಲ್ಲೋ ಇರುವಂಥದ್ದಲ್ಲ, ಅದು ನಮ್ಮಲ್ಲಿಯೇ ಇದೆ. ಅದನ್ನು ನಾವು ಗುರುತಿಸಬೇಕು ಅನ್ನುವಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019494937.